ನೀವೆಲ್ಲರೂ ಕುಳಿತು ಕೇಳುವಾಗ ನನ್ನ ಆಲೋಚನೆ ಏನಿದೆ ಅಂದ್ರೆ, ನಾನು ಚಿಕ್ಕಂದಿನಲ್ಲಿ ನಾನು ಬೆಳೆದಿದ್ದು ಊಟಿ ಸಮೀಪದಲ್ಲಿ ಒಂದು ಕಾಡಿನಲ್ಲಿ. ನನ್ನ ತಂದೆ ಅಲ್ಲಿ ಸೇವೆ ಮಾಡ್ತಾ ಇದ್ರು, ಟೀಚರ್ ಆಗಿದ್ರು. ಅವಾಗ ನನ್ನ ತಾಯಿ ತಂದೆ ಇಬ್ರು ವಿಶ್ವಾಸಿಗಳು. ನನ್ನ ತಂದೆ ಮಳವಳ್ಳಿಲಿ ಓದ್ದವರು, ನನ್ನ ತಾಯಿ ಕೊಳ್ಳೇಗಾಲದಲ್ಲಿ ಓದ್ದವರು. ಅವರು ಚಿಕ್ಕಂದಿನಲ್ಲಿ ನಮಗೆ ದೇವರ ವಾಕ್ಯವನ್ನ ಬಾಯ್ಪಾಠ ಮಾಡಿಸ್ತಾ ಇದ್ರು. ನಾನು 23ನೇ ಕೀರ್ತನೆ ತಮಿಳಿನಲ್ಲಿ, ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ಬಾಯ್ಪಾಠ ಮಾಡಿದ್ದು. ಆದ್ರೆ ನನ್ನ 1967ರಲ್ಲಿ ನನಗೆ ಬಾಯ್ಪಾಠ ಮಾಡಿದಂತ ವಚನ, ಹೋ ನನ್ನ ಕುರುಬನು ಎಂಬುದಾಗಿ ಬಾಯ್ಪಾಠ ಗೊತ್ತಿತ್ತು, 3 ಭಾಷೆಯಲ್ಲಿ ಗೊತ್ತಿತ್ತು. ಆದ್ರೆ ಅದರ ಅರ್ಥವನ್ನ ನಾನು ಗ್ರಹಿಸ್ಲಿಕ್ಕೆ ದೇವರು ನನಗೆ ಸಹಾಯ ಮಾಡಿದ್ನು. ದೇವರಿಗೆ ಸ್ತೋತ್ರ. ಒಂದು ವೇಳೆ ನಾನು ನನ್ನ ಟೆಸ್ಟ್ ಮನಿ ಅಥವಾ ನನ್ನ ಸಾಕ್ಷ್ಯನ ಹೇಳೋದಾಗಿದ್ರೆ ಅದೇ ಬಹಳ ಸಮಯ ಆಗ್ತದೆ. ಆದ್ರೆ ನಾನು ವಿಷಯಕ್ಕೆ ಬರ್ತೇನೆ. ಆಗ್ಲಿಂದ ನಾನು ಸುಮಾರು ಟಿವಿಗಳಲ್ಲಿ ಸುಮಾರು 45 ಸಂದೇಶಗಳನ್ನ 23ನೇ ಕೀರ್ತನೆ ವಿಷಯದಲ್ಲಿ ಕೊಟ್ಟಿದ್ದೇನೆ. ಅಷ್ಟೇ ಅಲ್ಲ, ನಾನು ಸುಮಾರು 22 ವರ್ಷಗಳು ತುತ್ತುಗಳು ಎಂಬಂತ ಒಂದು ಮ್ಯಾಗಝೈನ್ಗೆ ಎಡಿಟರ್ ಆಗಿದ್ದೆ. ಅದರಲ್ಲಿ ಪ್ರತಿ ಗಳಿಗೆಯಲ್ಲೂ ನಾನು ಅದನ್ನ ತಿಳಿಸ್ತಾ ಇದ್ದೆ. ಪ್ರತಿಯೊಂದೊಂದು ಅಧ್ಯಾಯದಲ್ಲೂ ಅದ್ರಲ್ಲೊಂದು ಬರ್ತಾ ಇತ್ತು. ಹೀಗಾಗಿ ಒಳ್ಳೆ ರೆಸ್ಪಾನ್ಸ್ ಬಂತು ಅನ್ನೋದ್ರ ಬದಲಾಗಿ ಎಲ್ಲಿ ಹೋದ್ರು ಬಹಳ ಜನರು ಸಾಕ್ಷಿ ಹೇಳುವಂಥದ್ದು ಈ ಮೂಲಕವಾಗಿ ಎಂಬುದಾಗಿ ನಾನು ಇದನ್ನು ಕುರಿತು ಆಳವಾಗಿ ಯೋಚನೆ ಮಾಡುವಾಗ, ಈಗ ನನಗೆ ಸುಮಾರು 57 ವರ್ಷ, ಅದು 84 ವರ್ಷ ಆಗಿದೆ, 85 ವರ್ಷ ಆಗಿದ್ದಾರೆ. ನಾನು ಸೇವೆಗೆ ಬಂದು ಸುಮಾರು 57 ವರ್ಷ, 57 ವರ್ಷ ಆಯ್ತು. 57 ವರ್ಷದಲ್ಲಿ ಪ್ರತಿ ಸಾರಿ ನಾನು ಸತ್ಯವೇದ ಓದುವಾಗ, ಪ್ರತಿ ಸಾರಿ 23ನೇ ಕೀರ್ತನೆ ಓದುವಾಗ, ಪ್ರತಿ ಸಾರಿ ನಾನು ಧ್ಯಾನ ಮಾಡುವಾಗ ನಾನು ಏನೂ ತಿಳಿಯಲಿಲ್ಲ ಎಂಬುದಾಗಿ ನಾನು ಅರ್ಥ ಮಾಡ್ಕೊಂಡೆ. ಅಂದ್ರೆ ಇನ್ನೂ ಆಳವಾಗಿ ನಾನು ಅಭ್ಯಾಸ ಮಾಡ್ಬೇಕಾಗಿತ್ತು ಎಂಬುದಾಗಿ. ಇದಕ್ಕಾಗಿ ಮೊದಲೇನೋ ಒಂದೊಂದು ಡಿಪ್ಲೊಮಾ ಮಾಡಿದ್ದೆ ಮಕ್ಕಳ ವಿಷಯದಲ್ಲಿ. ಒಂದು ಡಿಪ್ಲೊಮಾ, ಅಮೆರಿಕನ್ ಒಂದು ಡಿಪ್ಲೊಮಾ ಮಾಡಿದ್ದೆ. ಅದರಲ್ಲಿ ನೋಡುವಾಗ ಒಂದು ಸಬ್ಜೆಕ್ಟ್ ಇತ್ತು, ನಮಗೆ ಮಕ್ಕಳನ್ನ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ನಾವು ಸಂದೇಶಗಳನ್ನು ಸಿದ್ಧ ಮಾಡ್ಬೇಕು ಎಂಬುದಾಗಿ. ನಾನು ಅದನ್ನೇ ಫಾಲೋ ಮಾಡ್ತಾ ಬಂದೆ. ಅದಾದ ನಂತರ ನಾನು ಹೋದ ಕಡೆ ಎಲ್ಲ ಬಹಳ ಜನರು ಹೊಸದಾಗಿ ಕರ್ತನನ್ನು ಸ್ವೀಕರಿಸಿದವರು, ಹೊಸದಾಗಿ ಕಲಿತಾ ಇರುವಂತವ್ರು, ಬಹಳ ಕಲ್ತಂತವ್ರು ಎಲ್ಲರೂ ಇರುವಾಗ, ನಾನು ಎಲ್ಲರಿಗೆ ಪ್ರಸಂಗ ಮಾಡುವಾಗ, ನಾನು ದೊಡ್ಡವ್ರಿಗನ್ನ ಗುರಿಯಾಗಿ ಇಟ್ಟುಕೊಂಡು ಪ್ರಸಂಗ ಮಾಡಿದ್ರೆ ಅದರಲ್ಲಿ ಕೆಲವರಿಗೆ ಮಾತ್ರ ಪ್ರಯೋಜನ. ಅಥವಾ ಅವಾಗ ಕಲಿಯುವಂಥವ್ರಿಗೆ ಹೇಳಿದ್ರೆ ಹಿನ್ನೆಲೆ ತಿಳಿಯುವುದಿಲ್ಲ. ಮಕ್ಕಳಿಗೆ ಹೇಳೋದಾಗಿದ್ರೆ ಹೇಗೆ ಎಂಬುದಾಗಿ ನಾನು ಅದಕ್ಕೆ ಕುರಿತಾಗಿ ನಾನು ಸ್ವಲ್ಪ ಸೈಕಾಲಜಿ ಅದು ಇದೆಲ್ಲ ನಾನು ಕಲ್ತಿದ್ರಿಂದ ದೇವರು ಅಧಿಕವಾಗಿ ನಾನು ಧ್ಯಾನ ಮಾಡ್ಲಿಕ್ಕೆ ಆಗುವಂತೆ, ಬೇರೆ ಬೇರೆ ಪುಸ್ತಕಗಳನ್ನ ರೆಫರ್ ಮಾಡ್ಲಿಕ್ಕೆ ಆಗುವಂತೆ ಸಹಾಯ ಮಾಡಿದ್ರು. ದೇವ್ರು ನನ್ನನ್ನ ಕೈ ಬಿಡ್ಲಿಲ್ಲ. ಈಗ ಒಂದು 4 ವರ್ಷದಿಂದ ಕೊರೋನಾ ಸಮಯದಲ್ಲಿ ಆದಂತ ಒಂದು ರಸ್ತೆ ಅಪಘಾತದಲ್ಲಿ ನನ್ನ ಕೈ ಕಾಲೆಲ್ಲ ಮುರ್ಕೊಂಡೆ, ತಲೆಗೆ ಏಟು ಬಿತ್ತು. ಮತ್ತೆ ನಾನು ಉಡುಪಿಯಲ್ಲಿದ್ದು, ನಾನು ಅಲ್ಲಿ ಹೆಚ್ಚು ಇರ್ಲಿಕ್ಕೆ ಆಗ್ಲಿಲ್ಲ. ಹೀಗಾಗಿ ನಾನು ಬೆಂಗಳೂರಿಗೆ ಬಂದು ಮಗಳ ಮನೆಯಲ್ಲಿ ಇದ್ದೇನ್ರಿ. ಆದ್ರೆ ಇಲ್ಲಿಂದ ನನಗೆ ಸಿಗುವಂತ ಅವಕಾಶಗಳಲ್ಲಿ ಆದಷ್ಟು ನಾನು ಹೇಳ್ತಾ ಇದ್ದೇನೆ. ಬಹಳ ಜನರು ಇಷ್ಟಪಡ್ತಾ ಇದ್ದಾರೆ. ಆದ್ರೆ ನನಗೆ ಅನಿಸುವಂಥದ್ದು ಏನಂದ್ರೆ, ಅಯ್ಯೋ ಬಹಳ ಕಲ್ತಂತವ್ರು, ಬಹಳ ಅವರ ಮಧ್ಯದಲ್ಲಿ ನಾನೇನು ಹೇಳುವುದು ಎಂಬ ಅಳುಕು ಇದೆ. ಆದ್ರೆ ಈಗ ಕೂಡ ನನ್ನ ದೃಷ್ಟಿ ಬರೀ ಮಕ್ಕಳ ಅಥವಾ ಹೊಸದಾಗಿ ಕರ್ತನನ್ನು ಸ್ವೀಕರಿಸಿದಂಥವ್ರು, ಸ್ವೀಕರಿಸದೇ ಇರುವಂತವ್ರು, ಸ್ವೀಕರಿಸಿರುವಂತವರಿಗೆ ಅವರಿಗೆ ತಿಳಿದಂತ ವಿಷಯಗಳನ್ನು ಸ್ವಲ್ಪ ಲಘುವಾಗಿ ತಿಳಿಸ್ಬೇಕು ಎಂಬುದಾಗಿ ಆಲೋಚನೆ ಮಾಡಿದ್ದೇನೆ. ದಯಮಾಡಿ ಕಲ್ತಂತ ದೇವ್ರ ಸೇವಕರುಗಳು ಇದ್ದೀರಿ, ಬಹಳ ಜನರು ಇರುವ, ಕೆಲವರೇ ಆದ್ರೂ ಬಹಳ ಜನರು ಇದ್ದೀರಿ. ಆದ್ರೆ ನನ್ನ ಒಂದು ಪ್ರಸಂಗದಲ್ಲಿ ಒಂದು ವೇಳೆ ರಿಪಿಟೇಷನ್, ಪುನರಾವರ್ತನೆ ಸತ್ಯತೆಗಳಾಗುವುದಾಗಿದ್ರೆ ದಯಮಾಡಿ ಅದರ ಉದ್ದೇಶವನ್ನ ನೀವು ಆಲೋಚನೆ ಮಾಡ್ರಿ. ಮತ್ತೆ ಒಂದು ವೇಳೆ ನನ್ನ ಪ್ರಸಂಗದಲ್ಲಿ ನಿಮ್ಮ ದೃಷ್ಟಿಗೆ ತಪ್ಪಾಗಿರುವುದಾಗಿದ್ರೆ ನೇರವಾಗಿ ನನಗೆ ಹೇಳ್ಬೋದು. ನಾನು ಅದನ್ನು ಇನ್ನೂ ಕಲಿಯುವಂತವನೇ ನಾನು. ಇರ್ಲಿ, ನನ್ನ ಇಂಟ್ರೊಡಕ್ಷನ್ನೇ ಬಹಳ ಆಗ್ತದೆ. ನಾನು ಇದನ್ನ ಹೇಗೆ ಪ್ರಾರಂಭ ಮಾಡ್ಬೇಕು ಎಂಬುದಾಗಿ ಅವರು ಸತ್ಯವೇದದ ವಿಷಯದ ಎಂಬುದಾಗಿ ಹೇಳಿದಾಗ, ಹೇಗೆ ಪ್ರಾರಂಭ ಮಾಡ್ಬೇಕು ಎಂಬುದಾಗಿ ಆಲೋಚನೆ ಮಾಡುವಾಗ, ನನ್ನ ದೃಷ್ಟಿಯಲ್ಲಿ ಹೊಸದಾಗಿ ಕರ್ತನನ್ನು ಸ್ವೀಕರಿಸಿದಂಥವ್ರು ಅಥವಾ ಮಕ್ಕಳು ಅಥವಾ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂಥವ್ರು ಮತ್ತು ಅರ್ಥ ಮಾಡಿಕೊಂಡಿರುವಂಥವರಿಗೆ ಅನ್ವಯ ಸ್ವಲ್ಪ ಹಿನ್ನೆಲೆಗಳನ್ನ ತಿಳಿಸಿದೆ ಅನುಕೂಲ ಎಂಬುದಾಗ. ಅದಕ್ಕಾಗಿ ನಾನು ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 10ನೇ ವಚನವನ್ನ ನಾನು ಬಹಳ ಧ್ಯಾನ ಮಾಡ್ತಾ ಬಂದೆ. ಅದರಲ್ಲಿ ಹೀಗಿದೆ,
ಜ್ಞಾನ ನಿನ್ನ ಹೃದಯದೊಳಗೆ ಪ್ರವೇಶಿಸುವುದು, ತಿಳುವಳಿಕೆ ನಿನ್ನ ಆತ್ಮಕ್ಕೆ ಅಂದವಾಗಿರುವುದು, ಬುದ್ಧಿಯು ನಿನಗೆ ಕಾವಲಾಗಿರುವುದು, ವಿವೇಕವು ನಿನ್ನನ್ನ ಕಾಪಾಡುವುದು ಎಂಬುದಾಗಿ ಜ್ಞಾನಿಯಾದಂಥ ಸೊಲೊಮೋನ್ ಬರೆದದ್ದು. ಮತ್ತೆ ಆ ಸೊಲೊಮೋನ್ನ ವಿಷಯದಲ್ಲಿ ಆಲೋಚನೆ ಮಾಡುವಾಗ ಇಡೀ ಜ್ಞಾನೋಕ್ತಿಗಳಲ್ಲಿ ಜ್ಞಾನ ಎಂಬುದಾಗಿ ಆಗಾಗ್ಗೆ ತಿಳಿಸ್ತಾ ಇದ್ದಾನೆ. ನಾನು ಅದನ್ನು ವಿವರಿಸಲಿಕ್ಕೆ ಸಮಯ ಇಲ್ಲ, ಆದ್ರೆ ಮುಂದುವರಿಯುತ್ತೇನೆ. ಆದ್ರೆ ಕಡೆಯಲ್ಲಿ ಯೋಚನೆ ಮಾಡುವಾಗ ಅವನು ಜ್ಞಾನವನ್ನ ಪಡೆದಿದ್ದ, ಎಲ್ಲ ಅವನು ಬರೆದಂತ ಅರ್ಧ ಜ್ಞಾನೋಕ್ತಿಗಳಲ್ಲಿ ಅದೆಲ್ಲದರಲ್ಲೂ ಹೆಚ್ಚಿನದಾಗಿ ಜ್ಞಾನವನ್ನು ಕೊಟ್ಟ. ಆದ್ರೆ ಅವನ ಅಂತ್ಯ ಏನಾಯ್ತು ಎಂಬುದಾಗಿ ನೋಡುವಾಗ ಅವನು ಆ ಜ್ಞಾನವನ್ನ ಮಾತ್ರ ಆರಿಸಿಕೊಂಡ, ತಿಳುವಳಿಕೆಯನ್ನ ಆತನಿಗೆ ಹೆಚ್ಚಾದಂತ ಅವಕಾಶ ಕೊಡ್ಲಿಲ್ಲ ಎಂಬುದಾಗಿ ನೆನೆಸ್ತೇನೆ. ವಿವೇಕದಿಂದ ಅವನು ಆಗ್ಲಿಲ್ಲ. ಹಾಗಿದ್ರೆ ಅವನು ಕಡೆಯಲ್ಲಿ ಆತನು ದೇವರು ನೇಮಿಸಿದಂತ, ದಾವೀದನ ಮುಖಾಂತರವಾಗಿ ನೇಮಿಸಿದಂತ ಯಹೂದ ರಾಜಧಾನಿ ಇಬ್ಬಾಗ ಆಗ್ತಾ ಇರಲಿಲ್ಲ. ಸೊಲೊಮೋನ್ ಆದ್ಮೇಲೆ ನಮಗೆ ಗೊತ್ತಿದೆ, ರೆಹಬ್ಬಾಮನು ಮತ್ತು ಯಾರೊಬ್ಬಾಮನು ಇಬ್ರು ರಾಷ್ಟ್ರವನ್ನು ವಿಭಾಗಿಸಿದ್ರು ಎಂಬುದಾಗಿ. ಇರ್ಲಿ, ಅದನ್ನ ನಾನು ಇನ್ನೊಂದು ಸಾರಿ ಒಂದು ವೇಳೆ ನಿಮಗೆ ಆಸಕ್ತಿ ಇದ್ರೆ ಅದರ ಹಿನ್ನೆಲೆಗಳನ್ನ ನಾನು ವಿವರವಾಗಿ ತಿಳಿಸ್ತೇನೆ. ಈಗ ಮುಂದುವರಿಸ್ತೇನೆ. ಹಾಗಿದ್ರೆ ಸತ್ಯವೇದ ಎಂಬುದಾಗಿ ನೋಡುವಾಗ ಬರೀ ಯೆಹೋ ನನಗೆ ಕುರ್ಬನು ಎಂಬಂತ 6 ವಚನಗಳನ್ನ ನಾನು ಓದುವಾಗ ಅದರಲ್ಲಿ ನನಗೆ ಕಂಡಿದ್ದು ಅದರ ಹಿನ್ನೆಲೆ ನಾನು ತಿಳಿಬೇಕಾಗಿತ್ತು ಎಂಬುದಾಗಿ. ಹೀಗಿರುವಾಗ ನಾನು ಸ್ವಲ್ಪ ಹಿನ್ನೆಲೆ ತಿಳಿಸ್ತೇನೆ, ವಿವರಣೆ ಕೇಳುವಾಗ ಇನ್ನೊಂದ್ಸಾರಿ ನಾನು ಅದನ್ನು ತಿಳಿಸ್ತೇನೆ. ಅದರಲ್ಲಿ 2 ಬಹಳ ಪ್ರಾಮುಖ್ಯವಾದಂತ ಅಂಶ ಬಂತು. ಮೊದಲನೇ ಅಂಶ ಏನಂದ್ರೆ, ಇದು ಹಳೆ ಒಡಂಬಡಿಕೆಯ ಮತ್ತು ಹೊಸ ಒಡಂಬಡಿಕೆಯ ವಿಭಜನೆಯನ್ನ ಕುರಿತಾಗಿ ಯೋಚನೆ ಮಾಡ್ತಾ ಬಂದೆ. 39 ಪುಸ್ತಕಗಳು ಹಳೆ ಒಡಂಬಡಿಕೆ, 27 ಪುಸ್ತಕಗಳು ಹೊಸ ಒಡಂಬಡಿಕೆ. ನಿಮ್ಮೆಲ್ಲರಿಗೂ ಗೊತ್ತು, ನೀವು ನನಗೆ ಹೇಳ್ಕೊಡ್ಬೇಕಾಗಿದೆ. ಆದ್ರೆ ನಾನು ಮಕ್ಕಳ ದೃಷ್ಟಿಯಲ್ಲಿ ಅಥವಾ ಇದನ್ನು ಕೇಳುವಂತವರು ಮಕ್ಕಳು ಅಥವಾ ಹೊಸದಾಗಿ ಕರ್ತನನ್ನು ತಿಳಿದಂತವರಿಗೆ ತಿಳಿಸುವಂತ ವಿಧಾನವನ್ನ ನಾನು ಮಕ್ಕಳ ಒಂದು ಭಾಷೆಯಲ್ಲಿ ನಾನು ತಿಳಿಸ್ತೇನೆ. ನನ್ನ ಮಕ್ಕಳಿಗೆ ಹೀಗೆ ಹೇಳ್ತಾನೆ, ಹಳೆ ಒಡಂಬಡಿಕೆಯಲ್ಲಿ 39 ವರ್ಷ, ಅದನ್ನ ಹಳೆ ಒಡಂಬಡಿಕೆ ಸುಮಾರು 400 ವರ್ಷಗಳ ಒಂದು ಚರಿತ್ರೆ ತಿಳಿಸ್ತದೆ. ಅದನ್ನ ಹೇಗೆ ತಿಳಿಯುವಂಥದ್ದು ಎಂಬುದಾಗಿ ಹೇಳುವಾಗ ನಾನು ಕೈಯನ್ನು ಹೀಗೆ ತೋರಿಸ್ದೆ ಮಕ್ಕಳಿಗೆ ನೆನಪಿಗೆ ಇಡ್ಲಿ ಅಂತ. ಇದರಲ್ಲಿ 12 12 5 5 5 ಎಂಬುದಾಗಿ ನಾನು ಅದನ್ನ ಅರ್ಥ ಮಾಡಿಕೊಟ್ಟೆ. 5 5 5 ಅನ್ನುವಾಗ 5 ಕಾಂಡಗಳು, 5 ಪದ್ಯ ಭಾಗ, 5 ಹಿರಿಯ ಪ್ರವಾದಿಗಳು. 12 12 ಎಂಬುದಾಗಿ ಹೇಳುವಾಗ 12 ಚರಿತ್ರೆ, ಇನ್ನ 12 ಕಿರಿಯ ಪ್ರವಾದಿಗಳು ಎಂಬುದಾಗಿ. ಇದೊಂದು ಮೊಲದ ಮುಖವನ್ನು ತೋರಿಸುವಂಥದ್ದು. ಇದನ್ನ ನಾವು ಮಕ್ಕಳಿಗೆ ಅಥವಾ ಹೊಸದಾಗಿಂತ ತಲೆಯಲ್ಲಿ ನಿಲ್ಲಲಿಕ್ಕೆ, ನೆನಪಿಗೆ ನಿಲ್ಲಲಿಕ್ಕೆ ಅಂತ ಹೇಳುವಂಥದ್ದು. ಇದರಲ್ಲಿ ನಾನು ಅದನ್ನು ಪೂರ್ತಿ ಹೇಳುವುದಿಲ್ಲ. ಆದಿಕಾಂಡದಲ್ಲಿ 50 ಅಧ್ಯಾಯಗಳನ್ನ ನಾವು ನೋಡ್ತೇವೆ. 50 ಅಧ್ಯಾಯಗಳ ಒಂದು ಅವಧಿ ಅಥವಾ ಘಟನೆಗಳು ಸುಮಾರು 2300 ವರ್ಷಗಳ ಘಟನೆ ಆಯ್ತು. 2300 ವರ್ಷಗಳು. ಮತ್ತು ಆದಿಕಾಂಡ ಮೊದಲನೇ 5 ಅಧ್ಯಾಯದಲ್ಲಿ 1600 ವರ್ಷದ ಘಟನೆಗಳಿದೆ. ನೆನ್ಪಿಡಿ, ಆದಿಕಾಂಡ 50 ಅಧ್ಯಾಯ ಒಂದು ಪುಸ್ತಕದಲ್ಲಿ, ಅದರಲ್ಲಿ 400 ವರ್ಷಗಳು, 2600 ವರ್ಷಗಳು. ಅಥವಾ ಮತ್ತೆ ಮೊದಲ 5 ಅಧ್ಯಾಯದಲ್ಲಿ 1600 ವರ್ಷಗಳ ಘಟನೆ ಇದೆ. ನಾನು ಅದನ್ನ ವಿವರಣೆ ಇನ್ನೊಂದ್ಸಾರಿ ನಿಮಗೆ ವಿವರವಾಗಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಆದಿಕಾಂಡ 1ನೇ ಮತ್ತು 2ನೇ ವಚನದಲ್ಲಿ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದಾಗಿ ಹೇಳಿಯು ಮೊದಲನೇ ವಚನ. 2ನೇ ವಚನದಲ್ಲಿ ಭೂಮಿಯು ಬರಿದಾಗಿಯೂ ಏನಂತೆ ಕ್ರಮವಿಲ್ಲದೆಯೂ ಬರಿದಾಗಿ ಹೋಯ್ತು ಎಂಬುದಾಗಿದೆ. ಈ 2 ವಚನಗಳ ಮಧ್ಯದಲ್ಲಿ ಕೋಟ್ಯಾಂತರ ವರ್ಷಗಳು ಕಳೆದೋಯ್ತು ಎಂಬುದಾಗಿ ನಾವು ನೋಡ್ಬೋದಾಗಿದೆ. ಅದ್ರ ಹೇಗೆ ಆಯ್ತು ಎಂಬುದಾಗಿ ನೋಡುವಾಗ, ಮನುಷ್ಯನು ಉಂಟು ಮಾಡಲ್ಪಟ್ಟಿದ್ದು ದೇವರ ಪ್ರಥಮವಾಗಿ ಉಂಟು ಮಾಡಿದ್ದು ತಂದೆ ಮಗ ಪರಿಶುದ್ಧಾತ್ಮನ ಹಾಗೆ, ದೇವರ ಹಾಗೆ ಇರಬೇಕು ಎಂಬುದಾಗಿ ಮನುಷ್ಯನಿಗೆ 3 ಆತ್ಮಗಳನ್ನು ಕೊಟ್ಟು ಉಂಟು ಮಾಡಿದ್ರು. ಆದ್ರೆ ಹಿಂದೆ ಆ ಮಧ್ಯದಲ್ಲಿ ದೇವರ ಸನ್ನಿಧಿಯಲ್ಲಿ ದೇವದೂತರುಗಳು ಇದ್ರು ಎಂಬುದಾಗಿ ನಾವು ನೋಡಿ ಹೇಜಿಕೆಲ್ ಗ್ರಂಥದಲ್ಲಿ ನಾವು ಓದ್ತೇವೆ. ಅದನ್ನ ವಿವರವಾಗಿ ನಾವು ಇನ್ನೊಂದ್ಸಾರಿ ನಾನು ಅದನ್ನು ತಿಳಿಸ್ತೇನೆ. ಹೇಜಿಕೆಲ್ನಾಗ 32ನೇ ಅಧ್ಯಾಯದಲ್ಲಿ, 28ನೇ ಅಧ್ಯಾಯದಲ್ಲಿ. ಅದರಲ್ಲಿ ದೇವದೂತರು ಹೇಗಿದ್ರು ಎಂಬುದಾಗಿ ನೋಡುವಾಗ ಅದರ ಚೀಫ್, ಅದರ ಮುಖ್ಯಸ್ಥ
ಲೂಸಿಫರ್ನು ಎಂಬುದಾಗಿ, ಅಥವಾ ಆತನು ಬೆಳಕಿನ ದೂತನು ಎಂಬುದಾಗಿ. ಅವನು ಇದ್ದಂಥ ದೈಹಿಕ ಸೌಂದರ್ಯ, ಮಾನಸಿಕವಾದಂಥ ಸ್ಥಿತಿ, ಅವನ ಬುದ್ಧಿವಂತಿಕೆ, ಅವನಿಗಿದ್ದ ಆಗ್ತಾ ಇದ್ದಂಥ ಡ್ರೆಸ್ಗಳು, ಇದೆಲ್ಲ ನೋಡುವಾಗ ದೇವರು ಅವನಿಗೆ ಎಲ್ಲಾ ರೀತಿಯಲ್ಲಿ ಕೊಟ್ಟಿದ್ರು. ಆದ್ರೆ ಯೆಶಾಯನ ಗ್ರಂಥದಲ್ಲಿ 12ನೇ ಅಧ್ಯಾಯದಲ್ಲಿ ನೋಡುವಾಗ ಅವನು ತಳ್ಳಲ್ಪಟ್ಟ ಎಂಬುದಾಗಿ ನೋಡ್ತೇವೆ. ಅದನ್ನ ನಾನು ವಿವರವಾಗಿ ಇನ್ನೊಂದು ಸಾರಿ ನಿಮಗೆ ಆಸಕ್ತಿ ಇದ್ರೆ ನಾನು ಅದನ್ನು ವಿವರವಾಗಿ ತಿಳಿಸ್ತೇನೆ. ಯಾಕೆ ಇದನ್ನು ಹೇಳಿದೆ ಅಂದ್ರೆ, ಸತ್ಯವೇದದಲ್ಲಿ ನಮಗೆ ಇರುವಂತ 39 ಪುಸ್ತಕ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ 27 ಪುಸ್ತಕಗಳು. ಅದರಲ್ಲಿ 4 ಸುವಾರ್ತೆಗಳು, 1 ಪ್ರವಾದನೆ, 1 ಚರಿತ್ರೆ, ಇನ್ನು ಬಾಕಿ ಎಲ್ಲ ಪತ್ರಗಳು. ಅದರಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ, ಪೌಲನೋ ಅಥವಾ ಇನ್ಯಾರೋ ಎಂಬುದಾಗಿ ಅದು ಗೊತ್ತಿಲ್ಲ. ಹೇಗೂ ಅದನ್ನು ಸೇರಿಸ ಬಾಕಿ ಎಲ್ಲ ಇದು ಲಘುವಾಗಿ ನಾವು ತಿಳಿಯೋಣ. ಆದ್ರೆ ಸತ್ಯವೇದ ಬಹಳ ಪ್ರಾಮುಖ್ಯವಾದಂತ ಅರ್ಥ ಏನಂದ್ರೆ, ವಿಷಯ ಏನಂದ್ರೆ, ದೇವರ ಉದ್ದೇಶ ಏನಂದ್ರೆ, ಇಡೀ ಸತ್ಯವೇದ ನಮಗೆ ಕೈಗೆ ಸಿಕ್ಕಿದ್ದು ಅಥವಾ ಆ ಪೂರ್ವದ ಜನರಲ್ಲಿ ಬರೆದಂತ ಅನೇಕ ಪತ್ರಗಳು ಸಿಗದೆ ಇರುವಂತ ಸಿಕ್ಕದ್ರಲ್ಲಿ ದೇವರು ನಮಗೆ ನೇಮಿಸಿ ಇಷ್ಟು ಸಾಕು ನಿಮಗೆ, ನೀವು ಅರ್ಥ ಮಾಡಿಕೊಳ್ಳಿಕ್ಕೆ ಎಂಬುದಾಗಿ ಕೊಟ್ಟಂತ ವಿಷಯಗಳೆಲ್ಲ ಪ್ರಾಮುಖ್ಯವಾದಂತ ಅಂಶ. 3 ವಿಷಯಗಳನ್ನ ನಾವು ನೆನಪು ಮಾಡ್ಬೇಕಾಗಿದೆ. ಮೊದಲನೇದಾಗಿ, ನಾವು ಆದಿಯಿಂದ ಪ್ರಕಟಣೆಯವರೆಗೆ, ಆದಿ ಕಾಂಡದಿಂದ ಪ್ರಕಟಣೆಯವರೆಗೆ ಅದು ಪವಿತ್ರ ಆತ್ಮನ ಪ್ರೇರೇಪಣೆಯಾಗಿದೆ ಎಂಬುದಾಗಿ ನಾವು ನಂಬಬೇಕಾಗಿದೆ. ಯಾಕೆಂದ್ರೆ ಎಷ್ಟೋ ನಮ್ಮ ಸ್ವಂತ ಬುದ್ಧಿಯಿಂದ ಅದು ಒಂದೊಂದಲ್ಲಿ ವ್ಯತಿರಿಕ್ತವಾದಂತ ಅರ್ಥ ಬರ್ತದೆ. ಉದಾಹರಣೆಗೆ, ಒಂದು ಚಿಕ್ಕ ಉದಾಹರಣೆ, 2 ಸ್ನೇಹಿತರು ಹೋಗ್ತಾ ಇದ್ರಂತೆ. ಅದರಲ್ಲಿ ಒಬ್ಬನು ಹಸುವೆಯಿಂದ ಯಾರು ಇಲ್ಲದಂತ ಸ್ಥಳದಲ್ಲಿ ಕಾಡಿನಲ್ಲಿ ಅವರು ಸಿಕ್ಕಿಕೊಂಡ್ರು. ಹಸುವೆ ಬಂದು ಅವನು ತಂದಿದ್ದಂತ ಬುತ್ತಿಯನ್ನು ತೆಗೆದು ರೊಟ್ಟಿಯನ್ನು ತಿಂತಾ ಇದ್ನಂತೆ. ಇನ್ನೊಬ್ಬ ಕೇಳಿದ್ನಂತೆ, ಅಪ್ಪ ನೀನು ಸತ್ಯವೇದ ಓದ್ತಾ ಇದ್ದಿ, ನಿನ್ನ ನೆರೆಯವನನ್ನು ಪ್ರೀತಿಸು ಎಂಬುದಾಗಿದೆ, ನೀನು ಒಬ್ಬನೇ ತಿಂತಾ ಇದ್ದೀಯಲ್ಲ ಅಂದಾಗ ಅವನು ಹೇಳಿದಂತೆ, ಅದೇ ಸತ್ಯವೇದದಲ್ಲಿ ಬರೆದಿದೆ, ನಿನ್ನ ನೆರೆಯವನ ಸೊತ್ತನ್ನು ಆಶಿಸಬಾರದು ಎಂಬುದಾಗಿ. ಯಾರು ಸರಿ? ಎಷ್ಟೋ ವಿಷಯಗಳು ಈ ರೀತಿಯಾಗಿ ಸರಿಯಾದಂತ ರೀತಿಯ ಅರ್ಥ ಮಾಡಿಕೊಳ್ಳದಂತ ರೀತಿಯಲ್ಲಿ ಕನ್ಫ್ಯೂಷನ್ ಆಗಿದೆ. ಆದ್ರೆ ದೇವರು ಎಂದಿಗೂ ಗಲಿಬಿಲಿಗೆ ಕಾರಣವಲ್ಲ. ಸತ್ಯವೇದದಲ್ಲಿರುವಂತ ಅಷ್ಟು ಪುಸ್ತಕಗಳು, 66 ಪುಸ್ತಕಗಳಲ್ಲಿ ನೋಡುವಾಗ ಯಾವುದೂ ಗಲಿಬಿಲಿಗೆ ಕಾರಣ ಆಗಿಲ್ಲ, ಯಾವುದು ವ್ಯತಿರಿಕ್ತವಾಗಿಲ್ಲ. ಆದರೆ ಅದರಲ್ಲಿ ಬರುವಂಥದ್ದು ನೋಡುವಾಗ ನಾನು ನಿನ್ನೆ ಯೋಚನೆ ಮಾಡ್ತಾ ಇದ್ದೆ. ಅದರಲ್ಲಿ ಜಕರಿಯಂದು 520 ಕ್ರಿಸ್ತಕ್ಕೆ ಪೂರ್ವ, ಮತ್ತೆ ಯೋನ 853, ಯೋವೆಲ 795, ದಾನಿಯಲ್ನ 606, ಇಷ್ಟು ವ್ಯತ್ಯಾಸ, ಇಷ್ಟು ಗ್ಯಾಪ್ಗಳಲ್ಲಿಟ್ಟು ಅದನ್ನು ಬರೆದಿರುವಂಥದ್ದು. ಇನ್ನು ಅನೇಕ ವಿಷಯಗಳಿದೆ, ನಾನು ಅದನ್ನು ಇದು ಮಾಡಲಿಲ್ಲ, ನಾನು ಹೇಳಲಿಕ್ಕೆ ಹೋಗಲ್ಲ, ವಿಷಯಕ್ಕೆ ಬರ್ತೇನೆ. ಹಾಗಿದ್ರೆ ಹಿಂದೆ ಸಿಕ್ಕಿದಂತ ಪುಸ್ತಕಗಳಲ್ಲಿ ದೇವರು ನಮಗೆ ಕೊಟ್ಟಂತ ಬಹಳ ಪ್ರಾಮುಖ್ಯವಾದಂತ ಅಂಶ, ಸತ್ಯವೇದ, ಇಡೀ ಸತ್ಯವೇದ 4 ಸತ್ಯಾರ್ಥಗಳನ್ನು ಆತನು ತಿಳಿಸ್ಲಿಕ್ಕೆ ಆತನು ಮೊದಲಿಂದ ಪ್ರಯತ್ನ ಪಡ್ತಾನೆ. ಉದಾಹರಣೆಗೆ, ದೇವರು ನನಗೆ ಅದನ್ನು ಆಳವಾಗಿ ಮಾಡಿ ನನ್ನ ಪತ್ರಿಕೆಯಲ್ಲಿ ತುತ್ತುಗಳು ಪತ್ರಿಕೆ ಎಷ್ಟು ಜನರು ಓದಿದಿರ ಗೊತ್ತಿಲ್ಲ, ಅದರಲ್ಲಿ ಕ್ರಮವಾಗಿ ನಾನು ಆಗ್ತಾ ಬಂದೆ. ಒಳ್ಳೆ ರೆಸ್ಪಾನ್ಸ್ ಬಂತು. ಆದ್ರೆ ನನಗೀಗ ಆನ್ ಫೇತ್ ಅಂದ್ರೆ ನಂಬಿಕೆ ಮುಖಾಂತರ ಯಾರೋ ಒಂದು ಸಹಾಯ ಇಲ್ಲದೆ ನಾನು ಎಷ್ಟು ವರ್ಷ ನಡ್ಸ್ಕೊಂಡು ಬಂದೆ. ಹೀಗಾಗಿ ನನಗೆ ಕೈ ಕಾಲೆಲ್ಲ ಮುರಿದು ನಾನು ಅಂಗವಿಕಲನಾದ ನಂತರ ಅದನ್ನ ನಾನು ಯಾರ ಹತ್ರನೂ ಕೇಳಲಿಲ್ಲ. ಆರಂಭದಲ್ಲಿ ನಾನು ಒಂದು ದೊಡ್ಡ ಸೆಕ್ಯುಲರ್ ಜಾಬ್ದಲ್ಲಿದ್ದೆ, ಬಿನ್ನಿ ಮಿಲ್ಸ್ ಎಂಬುದಾಗಿ ಹೇಳುವಂತ ಒಂದು ಇಂಗ್ಲಿಷ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದನ್ನು ಬಿಟ್ಟು ದೇವ್ರ ಸೇವೆಗೆ ಬಂದಾಗ ಬಹಳ ಜನರು ದೇವ್ರ ಸೇವೆಗೆ ನಾನು ಬರ್ತಾ ಇದ್ದೀನಿ, ದೇವ್ರು ನನ್ನ ಮಕ್ಕಳ ಸೇವೆಗೆ ಕರೆದಿದ್ದಾನೆ ಎಂಬುದಾಗಿ ಕೇಳುವಾಗ ಅವರಿಂದ ನನಗೆ ಒಳ್ಳೆ ಉತ್ತರ ಸಿಗ್ಲಿಲ್ಲ. ಅವ್ರು ಹೇಳಿದ್ರು, ದೇವ್ರ ಸೇವೆಗೆ ನೀನ್ ಬಂದ್ರೆ ಸಂತೋಷನೇ, ಆದ್ರೆ ನೀನು ಮಕ್ಕಳ ಸೇವೆಗೆ ಎಂಬುದಾಗಿ ನೀನು ಬಿಟ್ಟು ಬರೋದು ಬೇಡ. ಒಂದು ಕೆಲಸ ಮಾಡಿ, ನೀನು ಕೆಲಸ ಮಾಡ್ತಾ ಇದ್ದು ನಿನ್ನ ಬಿಡು ಟೈಮ್ಲಿ ಮಕ್ಕಳ ಸೇವೆ ಮಾಡು ಎಂಬುದಾಗಿ ಹೇಳಿದ್ರೆ ಹೊರತಾಗಿ ಯಾರೂ ನನಗೆ ಎನ್ಕರೇಜ್ ಮಾಡಲಿಲ್ಲ. ಆದ್ರೆ ದೇವರು ನನಗೆ ಒತ್ತಾಯ ಕೊಟ್ಟಿದ್ರಿಂದ ನಾನು ಅದನ್ನು ಬಿಟ್ಟು ಸ್ವಲ್ಪ ವಿಶೇಷವಾದಂತ ಅಭ್ಯಾಸವನ್ನು ನಾನು ಮಾಡಿದೆ. ಥಿಯಾಲಜಿ ಓದ್ಲಿಕ್ಕೆ ನನಗೆ ಆಹ್ವಾನ ಇತ್ತು, ಅದನ್ನು ಬಿಟ್ಟೆ. ನನ್ನ ಮಕ್ಕಳ ವಿಷಯದಲ್ಲಿ ಒಂದು ಅಮೆರಿಕನ್ ಡಿಪ್ಲೊಮಾ ಒಂದು ಮಾಡಿದೆ. ಅದ್ರಲ್ಲಿ ಆಳವಾಗಿ ನಾನು ಕಲಿಯುವಂತಾಯ್ತು. ಅದರಲ್ಲಿ ಸುಮಾರು 36 ಸಬ್ಜೆಕ್ಟ್ಗಳು, 36 ಸಬ್ಜೆಕ್ಟ್ಗಳಲ್ಲಿ ಸ್ವಲ್ಪ ಸ್ವಲ್ಪ ಮಾತ್ರ ನಮಗೆ ತಿಳುವಳಿಕೆ, ಅದನ್ನು ನಾವು ಕಂಡುಹಿಡಿಯಲಿಕ್ಕೆ ಸ್ವಲ್ಪ ದಾರಿ ಮಾಡಿಕೊಟ್ರು. ಇರ್ಲಿ, ಅದು ಬೇರೆ ವಿಷಯ. ನಾನು ಅದನ್ನ ಕಲಿತು ಬರುವಾಗ ಇನ್ನೂ ಕೂಡ ನಾನು ಕಲಿತಾ ಇದ್ದೇನೆ. ಒಂದು ವೇಳೆ ಬೆಳ್ಮಣ್ ಪಾಸ್ಟರ್ ಅವ್ರನ್ನ ಹೇಳ್ತಾರೆ,
ಅವರು ನನ್ನ ಒಂದು ಅವರ ಸಭೆ ನನ್ನ ಸಭೆ ಎಂಬುದಾಗಿ ಆಗಾಗ್ಗೆ ಹೋಗ್ತಾ ಇದ್ದೆ ಉಡುಪಿಯಿಂದ. ಅವ್ರಿಗೆ ಗೊತ್ತಿದೆ, ನಾನು ಅವರಿಗೆ ಕೂಡಲೇ ಇದು ಕಳಿಸ್ತಾ ಬಂದ ಅಟೆಂಡ್ ಮಾಡಿದರೆ ಅದು ಸಂತೋಷ. ಯಾಕೆ ಅಂದ್ರೆ ನನ್ನ ಮಕ್ಕಳ ಕುರಿತಾಗಿ ನಾನು ಮಾಡುವಾಗ ಮಕ್ಕಳ ಮನಸ್ಸನ್ನ ಅರ್ಥ ಮಾಡಿಕೊಂಡು ಮತ್ತು ನಾವು ಪ್ರಸಂಗ ಮಾಡುವಾಗ ಅದನ್ನು ಅರ್ಥ ಮಾಡಿಕೊಳ್ಳುವ ಜನರ ಆ ಒಂದು ಮಟ್ಟವನ್ನ ನಾನು ಆಲೋಚನೆ ಮಾಡಿ ಅವರಿಗೆ ತಕ್ಕದಾದಂತ ವಾಕ್ಯ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟೆ. ಆದ್ರೆ ಎಲ್ಲಾ ಸಭೆಗಳಲ್ಲಿ ಇಡೀ ಎಲ್ಲಾ ಡಿನಾಮಿನೇಷನ್ ಅವರು ಇನ್ವೈಟ್ ಮಾಡ್ತಾ ಇದ್ರು, ನನಗೆ ಅವಕಾಶ ಕೊಡ್ತಾ ಇದ್ರು. ಆದ್ರೆ ಎಲ್ಲಿ ಹೋದ್ರು ನನಗೆ ಅರ್ಧ ಗಂಟೆ, ಈಗ ಕೂಡ ಅರ್ಧ ಗಂಟೆ ಮಾತ್ರ ಕೊಟ್ಟಿದ್ದಾರೆ. ಅರ್ಧ ಗಂಟೆಯಲ್ಲಿ ಕೊಡ್ಲಿಕ್ಕೆ ಎಲ್ಲಾ ವಿಷಯ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಬೈಬಲ್ ಸ್ಟಡಿ ಎಂಬುದಾಗಿ ಬರುವಾಗ, ಟ್ರೈನಿಂಗ್ ಎಂಬುದಾಗಿ ಬರುವಾಗ 4-5 ದಿವಸಗಳು ಅದನ್ನು ಬೋಧಿಸ್ತಾ ಬಂದೆ. ಬಹಳ ಜನರು ಈ ದಿವಸ ನಾನು 3 ವರ್ಷದ ಹಿಂದೆ ನಾನು ಅಮೆರಿಕಾಗ ಹೋಗಿದ್ದಾಗ, 4 ವರ್ಷದ ಹಿಂದೆ ಅಮೆರಿಕಾಗ ಹೋಗಿದ್ದಾಗ ಆ ಒಂದು ಸಭೆಯಲ್ಲಿ ಇನ್ವೈಟ್ ಮಾಡಿದ್ರು ನನಗೆ. ಸುಮಾರು 1800 ಜನರು ಪ್ರಪಂಚದ ಎಲ್ಲಾ ಕಡೆಯಿಂದ ಲೀಡರ್ಸ್ ಬಂದಿದ್ರು. ಅವರ ಮಧ್ಯದಲ್ಲಿ ನನಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ನೋಡುವಾಗ ಸುತ್ತಮುತ್ತ ಇರುವಂತಹ ಫಿಲಡೆಲ್ಫಿಯಾ ಮುಂತಾದ ಕಡೆಗಳಲ್ಲೆಲ್ಲ ನೋಡುವಾಗ ಎಲ್ರೂ ನಮ್ಮ ಸವರಿಗೆ ಕೇಳಿದ್ರೆ ನಿಮ್ಮ ಮುಖಾಂತರವಾಗಿ ನಾ ಕರ್ತನ ಅಂತ ತಿಳ್ಕೊಂಡೆ, ನಿಮ್ಮ ಮುಖಾಂತರವಾಗಿ ಕರ್ತನ ಎಂಬುದಾಗಿ ಹೇಳುವಂತವ್ರೆ. ಸುಮಾರು 5-6 ದಿವಸಕ್ಕೆ ಎಂಬುದಾಗಿ ಹೋಗಿದ್ದು, 21 ದಿವಸ ಇರ್ಲಿಕ್ಕಾಯ್ತು. ಮತ್ತು ಬರುವಾಗ ದುಬೈ, ಅಬುದಾಬಿ ಮುಂತಾದ ಕಡೆಗಳಲ್ಲೆಲ್ಲ ಹೋಗ್ಲಿಕ್ಕಾಯ್ತು. ಆದ್ರೆ ಹೆಚ್ಚು ನಾನು ಪ್ರಸಂಗ ಮಾಡಲಿಲ್ಲ. ಹೇಗೂ ಆದ್ರೆ ನಾನು ಹೋಗಿದ್ದು ಮುಖ್ಯವಾಗಿ ಆಶೆ ಪಟ್ಟು ಹೋಗಿದ್ದು ಓಂಗೋಲ್ ಎಂಬುದಾಗಿ ಆಂಧ್ರ ಪ್ರದೇಶದಲ್ಲಿ ನಾವು ನೋಡ್ದು. ಅಲ್ಲಿ ಸುಮಾರು 110 ವರ್ಷದ ಹಿಂದೆ, 120 ವರ್ಷದ ಹಿಂದೆ ಒಬ್ಬ ಮಿಷನರಿಯಾಗಿ ಹೋದಂಥವ್ರು ಜಾನ್ ಎವರೆಟ್ ಕ್ಲೋ ಎಂಬಂತ ಒಬ್ಬರ ವ್ಯಕ್ತಿ, ಅವರು ಮಾಡಿದಂತ ಅಂದಿನ ಒಂದು ಸ್ಥಿತಿಯಲ್ಲಿ 60,000 ಜನರನ್ನ ಕರ್ತನ ಬಳಿಗೆ ನಡೆಸಿ, ದೀಕ್ಷಾಸನ ಕೊಟ್ಟು ನಡೆಸಿ ಒಂದು ದೊಡ್ಡ ಸಭೆಯನ್ನು ಕಟ್ಟಿದ್ದಾರೆ. ನಾನು ಅದನ್ನೆಲ್ಲೋ ಒಂದು ಸ್ವಲ್ಪ ಓದಿದ್ದೆ, ಅದನ್ನು ಕಂಡುಹಿಡಿಬೇಕು ಎಂಬುದಾಗಿ ಹೋದೆ. ಇಲ್ಲಿಂದ ತುಂಬಾ ದೂರ ನನಗೆ ಹೋಗ್ಲಿಕ್ಕೆ. ಆದ್ರೂ ಹೋಗಿ ಅಲ್ಲಿ ಹೋದಾಗ ಅವ್ರು ಮಾಡಿರುವಂತ ಸೇವೆ ಅಷ್ಟೊಂದು. ಈ ದಿವಸದಲ್ಲಿ ಆ ಪುಸ್ತಕ ಬರೆದು ತಮಿಳಿನಲ್ಲಿ, ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ಅದನ್ನು ಮಾಡಿ ಪಬ್ಲಿಷ್ ಮಾಡುವಾಗ ಕೆನಡಾದಿಂದ ಒಬ್ರು ಬರೆದ್ರು, ನಾನು ಅದೇ ಗುಂಪಿನಿಂದ ನಾನು ಕರ್ತನನ್ನು ತಿಳ್ಕೊಂಡು ಈ ದಿವಸ ನಾನು ಥಿಯಾಲಜಿ ಡಾಕ್ಟರೇಟ್ ಮಾಡ್ತಾ ಇದ್ದೇನೆ, ನಂಗೆ ಬಹಳ ಸಂತೋಷ ಎಂಬುದಾಗಿ. ಅಲ್ಲಿಂದ ಬಂದು ಯಾವುದೋ ಒಂದು ಆರ್ಗನೈಸೇಷನ್, ಒಂದು ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡುವಂತ ಒಂದು ಇದರಲ್ಲಿ ಅವರು ಚೀಫ್. ಅಲ್ಲಿ ಹೋದಾಗ ಅವರು ಹೇಳಿದ್ರು, ನಾನು ಒಂಗೋಲಿಂದ ಅದೇ ಸ್ಥಿತಿಯಲ್ಲಿ ಬಂದವನು, ಈ ದಿವಸ ಎಲ್ಲಾ ಕಡೆಗಳಲ್ಲಿ. ಯಾಕೆ ನಾನು ಇದನ್ನು ಹೇಳಿದೆ ಅಂದ್ರೆ, ಆ ದಿವಸಗಳಲ್ಲಿ ಅವರು ಮಾಡಿದಂತ ಸೇವೆಯ ಒಂದು ವಿಧಾನ ಅದನ್ನು ನೋಡುವಾಗ ನನಗೊಂದು ಚಾಲೆಂಜ್ ಬಂತು. ಈ ದಿವಸ ದೇವ್ರನ್ನ ನನ್ನ ಕರ್ನಾಟಕದಲ್ಲಿ, ತಮಿಳುನಾಡಿನಲ್ಲಿ, ಆಂಧ್ರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸಿದಾನೆ. ಇರ್ಲಿ, ಈಗ ನನಗೆ ಸತ್ಯವೇದ ಹಿನ್ನೆಲೆ ಕುರಿತಾಗಿ ಯೋಚನೆ ಮಾಡುವಾಗ ನನ್ನ ವಿಷಯಾಂತರ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಹೇಳ್ತೇನೆ. ಹಾಗಿದ್ರೆ ಹೀಗೆ ನೋಡೋಣ. ಆದಿಕಾಂಡ 1-2 ವಚನದಲ್ಲಿ ಮಧ್ಯಭಾಗದ ಕಾಲಮಾನಗಳು ಕೋಟ್ಯಾಂತರ ವರ್ಷಗಳು ಹೇಳಿದೆ. ಆದಿಕಾಂಡದಿಂದ ಮಲಾಕಿ ಗ್ರಂಥದವರೆಗೆ 3600 ವರ್ಷಗಳು. ಅದರಲ್ಲಿ 400 ವರ್ಷಗಳು ಕಗ್ಗತ್ತಲೆಯ ವರ್ಷಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಟ್ ಇಸ್ ಎ ಡಾರ್ಕ್ ಏಜ್ ಎಂಬುದಾಗಿ ನಿಮಗೆ ಅನೇಕರಿಗೆ, ದೇವರ ಸೇವಕರಿಗೆ ಗೊತ್ತಿದೆ. ಯಾಕೆಂದ್ರೆ ಆ ಮಧ್ಯದಲ್ಲಿ ಪ್ರವಾದನೆ ಯಾವುದೂ ಕೊಡ್ಲಿಲ್ಲ. ಆ ಮಧ್ಯದಲ್ಲಿ ಗ್ರೀಕರ ಆಳ್ತಾ ಇದ್ರು, ರೋಮನ್ನವರು ಆಳ್ತಾ ಇದ್ರು. ಆ ಸಮಯದಲ್ಲಿ ಅವರಿಗೆ ಬಹಳ ಇದಿತ್ತು. 4000 ಯೇಸು ಕ್ರಿಸ್ತನು ಹುಟ್ಟುವವರೆಗೆ ಅವರಿಗೆ ಪ್ರವಾದನೆಗಳೆಲ್ಲ ಹಿನ್ನೆಲೆಯೇ ಕೊಡಲ್ಪಟ್ಟಿತು. ಅದರಲ್ಲಿ ನೋಡುವಾಗ ಸತ್ಯವೇದ 4 ಪ್ರಾಮುಖ್ಯವಾದ ಸತ್ಯತೆಗಳನ್ನ ಅದು ತಿಳಿಸಿದೆ. ನಾವು ಆ 4 ವಿಧವಾದ ಸತ್ಯತೆಗಳನ್ನು ನೋಡುವಾಗ ಅದರಲ್ಲಿ ಮೊದಲನೇ ಸತ್ಯತೆ ಏನಂದ್ರೆ ಅಸ್ಥಿವಾರದ ಸತ್ಯತೆ ಎಂಬುದಾಗಿ, ಅಥವಾ ಅಸ್ಥಿವಾರದ ಸತ್ಯತೆಯಲ್ಲಿ 3 ಪ್ರಾಮುಖ್ಯವಾದಂಥ ಅಂಶಗಳು. ಒಂದು ರಕ್ಷಣೆಯಲ್ಲಿ 3 ವಿಧಾನ, ಅದನ್ನು ನಾನು ತಿಳಿಸ್ತೇನೆ ಮುಂದೆ. ಮತ್ತೆ ಎರಡನೇದು ಕೃಪೆ ಅಂದ್ರೆ ಏನು ನಾವು ನೋಡ್ತೇವೆ. ಹಳೆ ಒಡಂಬಡಿಕೆಯಲ್ಲೆಲ್ಲ ಎಲ್ಲೂ ಸ್ವಾಮಿ ಕೃಪೆ ಕೊಡು ಎಂಬುದಾಗಿ ಬೇರೆ ಕೇಳಿದಂತ ಅನೇಕ ಭಾಗಗಳಿದೆ. ಸುವಾರ್ತೆಗಳಲ್ಲಿ, ಅದೇ ಕೀರ್ತನೆಗಳಲ್ಲಿ, ಬೇರೆ ಬೇರೆ ಕಡೆ ಕೃಪೆಗೋಸ್ಕರ ಬೇಡದಂತ ಸಂಭ್ರಮ ಇದೆ. ಆದ್ರೆ ಹೊಸ ಒಡಂಬಡಿಕೆ ಬಂದು ಕೂಡಲೇ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮರ ಅನ್ಯೋನ್ಯತೆ ನಮ್ಮಲ್ಲಿ ಇರ್ಲಿ ಎಂಬುದಾಗಿ ಹೇಳುವಂತ ವಿಷಯಗಳನ್ನೇ ನೋಡ್ತೇವೆ. ಅಂದ್ರೇನು,
ಹೊಸ ಒಡಂಬಡಿಕೆಯಲ್ಲಿ ಕೃಪೆಯನ್ನು ದಯಪಾಲಿಸುವಂತ, ರಕ್ಷಣೆ ದಯಪಾಲಿಸುವಂತ ಯೇಸು ಕ್ರಿಸ್ತನ ಕುರಿತಾಗಿ ತಿಳಿಸಲ್ಪಟ್ಟಂತ ಪ್ರಾಮುಖ್ಯವಾದಂತ ಪ್ರವಾದನೆಗಳನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಎಲ್ಲಿ ನೋಡ್ಬೋದು ಎಂಬುದಾಗಿ ನೋಡಿ, ನಾನು ಹೇಗೆ ನೋಡ್ತಾ ಬರುವಾಗ 2 ಪ್ರಾಮುಖ್ಯವಾದಂತ ಅಂಶಗಳು ನನ್ನ ಮನಸ್ಸಿಗೆ ಬಂತು. ದೇವರು ಕಲಸು ಮಲೋಗರವಾದಂತ ಅಥವಾ ಹೆಚ್ಚು ಕಡಿಮೆ ಆದಂತ, ಕ್ರಮವಿಲ್ಲದೆ ಬರಿದಾಗಿ ಹೋದಂತ ಸ್ಥಳದಲ್ಲಿ ಏನು ವನವನ್ನ ಶುರು ಮಾಡಿದ್ರು. ಯಾವ ವನ ಅದು? ವನವನ್ನು ಮಾಡಿ ಅದರಲ್ಲಿ ನದಿಯನ್ನ ತೋರಿಸ್ತಾರೆ. ಅದನ್ನ ನದಿ ಅಲ್ಲಿ ನೀರನ್ನು ಹರಿಸ್ತಾ ಇರ್ತಾನೆ. ಏದೇನ್ ತೋಟದಲ್ಲಿ ನದಿ ಹರಿತಾ ಇತ್ತು ಎಂಬುದಾಗಿ ನೋಡ್ತೇವೆ. ಅದಾದ ನಂತರ ಸತ್ಯವೇದದಲ್ಲಿ ಅಲ್ಲಿಂದ ಕಡೆಯವರೆಗೆ ನದಿಯ ಕುರಿತಾಗಿ, ನದಿಯ ಒಂದೊಂದು ಕಾರ್ಯ ಕುರಿತಾಗಿ ಧ್ಯಾನ ಮಾಡುವಾಗ ಅದರಲ್ಲಿ ದೇವರ ಉದ್ದೇಶವಾದಂತಹ ರಕ್ಷಣೆಯ ಕುರಿತಾಗಿ ತಿಳಿಸಲ್ಪಟ್ಟಿದೆ. ನಾವು ಪ್ರಾರ್ಥನಾ ಪೂರ್ವಕವಾಗಿ ಅದನ್ನು ಧ್ಯಾನ ಮಾಡಿ ನೋಡುವಾಗ ಅದರಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ ಪ್ರಾಮುಖ್ಯವಾದಂತಹ ಅಸ್ತಿವಾರದ ಸತ್ಯತೆ ಆದಂತಹ ರಕ್ಷಣೆ ಕುರಿತಾಗಿ, ಆ ರಕ್ಷಣೆಯ ಹಂತಗಳನ್ನು ಕುರಿತಾಗಿ, ಮತ್ತೆ ಎರಡನೇದಾಗಿ ರಕ್ಷಣೆ ಹೊಂದಿದಂಥವರು ಪಾಪದ ಮೇಲೆ ಶಕ್ತಿಯನ್ನು ಹೊಂದುವಂಥದ್ದು, ಮತ್ತು ಮೂರನೇದಾಗಿ ಕಡೆದಾಗಿ ಪಾಪದ ಸಮ್ಮುಖದಿಂದಲೇ ಬಿಡುಗಡೆ ಆಗುವಂತಹ 3 ಸತ್ಯಾರ್ಥಗಳನ್ನು ಕುರಿತಾಗಿ ತಿಳಿಸಲ್ಪಟ್ಟಿದೆ. ನಾನು ಅದನ್ನು ನೋಡುವಾಗ ಆ ನದಿಗಳ ಕುರಿತಾಗಿ ಬಹಳ ಸಾರಿ ನಾನು ಟಿವಿಯಲ್ಲಿ ಆರು ಚಾನೆಲ್ಗಳಲ್ಲಿ ನಾನು ಕೊಡ್ತಾ ಇದ್ದೆ ಸುಮಾರು ವರ್ಷಗಳು, ಒಂದು 15-20 ವರ್ಷಗಳು. ಅದು ಎಲ್ಲಾ ಕಡೆ ಕಣ್ಣು ದೇವರು ಅದನ್ನು ತೋರಿಸಿಕೊಟ್ಟ. ನಾನು ಬುದ್ಧಿವಂತ ಎಂಬುದಾಗಿ ಹೇಳ್ತಾ ಇಲ್ಲ, ಆದ್ರೆ ದೇವರು ನನಗೆ ಕೊಟ್ಟಂತ ವಿಷಯ ಇರ್ಲಿ. ಸತ್ಯವೇದದಲ್ಲಿ ಬಹಳ ಪ್ರಾಮುಖ್ಯವಾದಂಥದ್ದು ಯಾವುದು ಅಂದ್ರೆ ಅಸ್ತಿವಾರದ ಸತ್ಯತೆಗಳು. ಅಸ್ತಿವಾರ ಇಲ್ಲದೆ ನಾವು ಹಾಡ್ತೇವಲ್ಲ, ಮಕ್ಕಳಿಗೆ ಹೇಳ್ತೇವೆ, ಆ ಜಾಣ ಬಂಡೆ ಮೇಲೆ ಮನೆ ಕಟ್ಟಿದ ಹಾಡ್ತೇವೆ. ಬಂಡೆ ಮೇಲೆ ಅಥವಾ ಅಸ್ತಿವಾರವನ್ನು ಕಟ್ಟಿದಾಗ ಅದರಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಅದು ಏನಂತೆ ಬೇರೆ ಬೇರೆ ಗ್ರಂಥಗಳಲ್ಲಿ ನಾವು ನೋಡ್ತೇವೆ. ಯೆಶಾಯ 51ನೇ ಅಧ್ಯಾಯದಲ್ಲಿ ಅದರಲ್ಲಿ ಇದೆ, ಹಾಕಿರುವಂತಹ ಅಸ್ತಿವಾರ ಯೇಸು ಕ್ರಿಸ್ತನೇ, ಬೇರೆ ಅದನ್ನು ಬಿಟ್ಟು ಬೇರೆ ಯಾರು ಹಾಕುವಂತ ಸಾಧ್ಯತೆ ಇಲ್ಲ ಎಂಬುದಾಗಿ ತಿಳಿಸುವಂತ 53ನೇ ಅಧ್ಯಾಯದಲ್ಲಿ ನಾನು ತಿಳಿಸ್ತೇನೆ ರೀ, ಮತ್ತೆ ತಿಳಿಸ್ತೇನೆ ನಾನು ಅದ ಸದ್ಯದಲ್ಲಿ 28ನೇ ಅಧ್ಯಾಯದಲ್ಲಿ 28ನೇ ಅಧ್ಯಾಯದ 16ನೇ ವಚನದಲ್ಲಿ ಇದೆ, ಮೂಲೆಗಲ್ಲನ್ನು ಇಗೋ ಪರೀಕ್ಷಿತವಾಗಿಯೂ ಮಾನ್ಯವಾಗಿಯೂ ಇರುವ ಮೂಲೆಗಲ್ಲನ್ನ ಚಿಯೋನ್ನಲ್ಲಿ ಅಸ್ತಿವಾರವಾಗಿ ನಾನು ಇಡುತ್ತೇನೆ ಎಂಬುದಾಗಿ ಭರವಸೆಡುವನು ಆತರ ಪಡನು ಎಂಬುದಾಗಿದೆ. ಅಂದ್ರೆ ಯೆಶಾಯನ ಬರೆದಿದ್ದು ಯಾವಾಗೋ ಎಷ್ಟೋ ವರ್ಷ ಆದ ನಂತರ, ಆದ್ರೆ ದೇವರು ಉಂಟು ಮಾಡಿದ್ದು ಆರಂಭದಲ್ಲಿ. ಆತನು ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದಾಗ ಎಲ್ಲ ಬಹಳ ಚಂದವಾಗಿ ಸೃಷ್ಟಿ ಮಾಡಿದಾದ್ರೆ ತಳ್ಳಲ್ಪಟ್ಟ ದೇವದೂತರಾಗಿದ್ದಂಥವ್ರು ತಳ್ಳಲ್ಪಟ್ಟು ವಿರೋಧಿಗಳಾಗಿ ಅವರು ದೇವ್ರು ಮಾಡಿದಂತ ಎಲ್ಲಾ ಕಾರ್ಯಗಳಿಗೆ ವ್ಯತಿರಿಕ್ತವಾಗಿ ಮಾಡಿ ಈ ದಿವಸದಲ್ಲಿ ನಾವು ನೋಡ್ತೇವೆ. ಉದಾಹರಣೆಗೆ ಈ ಹೊಸ ವರ್ಷಗಳಲ್ಲಿ, ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದೆವು, ಕೆಲವಾರು ಅಸ್ಥಿ ಪಂಜರಗಳನ್ನು ನೋಡ್ತೇವೆ ಅಂತ. ಎಷ್ಟು 20-25 ಅಡಿ ಎತ್ತರದ ಮನುಷ್ಯರ ಅಸ್ಥಿ ಪಂಜರಗಳನ್ನು ನೋಡ್ತೇವೆ. ಹಾಗಿದ್ರೆ ಈ ತಳ್ಳಲ್ಪಟ್ಟಂತ ದೇವದೂತರುಗಳು, ಅವರಿಗೆ ದೇಹ ಇತ್ತು, ಪ್ರಾಣ ಇತ್ತು, ಆತ್ಮ ಇರಲಿಲ್ಲ. ಆದ್ರೆ ತಳ್ಳಲ್ಪಟ್ಟಂತವರು ಈಗ ಕೂಡ ನಾವು ಕೇಳ್ತೇವೆ ಕೆಲವಾರು ಕಡೆಗಳಲ್ಲಿ ಈ ಆಸ್ಟ್ರೋನಾಟ್ಸ್ ಅಥವಾ ಭೂಮಿ ಚಂದ್ರ ಲೋಕ ಬೇರೆ ಲೋಕಗಳಿಗೆ ಹೋಗಲಿಕ್ಕಿರುವಂತ ಜನರಿಗೆ ಭಯಪಟ್ಟು ಅದನ್ನು ನೋಡ್ತಾ ಇದ್ದಾರೆ. ಕೆಲವರಿಗೂ ಫ್ಲೈಯಿಂಗ್ ಸಾಸರ್ಸ್ ಅಥವಾ ಹಾರಾಡುವ ತಟ್ಟೆಗಳಲ್ಲಿ ತಿರುಗಾಡುವಂತವ್ರು ನೋಡ್ತೇವೆ. ಇವೆಲ್ಲ ತಳ್ಳಲ್ಪಟ್ಟಂತದ್ದು. ಹಾಗೆ ಸಾಕ್ಷಿಯಾಗಿ ಏನ್ ನೋಡ್ತೇವೆ ಅಂದ್ರೆ, ದೇವರು ಈ ಮನುಷ್ಯರು ಈ ರೀತಿಯಾಗಾದ್ದರಿಂದ ದೇವರು ಪ್ರೀತಿ ಪಟ್ಟು ಪರಲೋಕದ ಒಂದು ತನ್ನ ಪ್ರೀತಿಯ ಒಂದು ಏದೆನ್ ತೋಟವನ್ನಾಗಿ, ಏದೆನ್ನೆಂಬುದಾಗಿ ಹೇಳಿದ್ರೆ ಇಟ್ ಈಸ್ ಎ ಲವಿಂಗ್ ಪ್ಲೇಸ್ ಅಂತ, ಅಥವಾ ದೇವರು ಪ್ರೀತಿ ಮಾಡಿದಂತ ದೇವರ ಪ್ರದೇಶ. ಆ ಏದೇನ್ ತೋಟದಲ್ಲಿ ಮಾಡಿ ಎಲ್ಲಾ ತರದ ಗಿಡ ಮರಗಳು ಎಲ್ಲವನ್ನು ಉಂಟು ಮಾಡಿ 2 ವೃಕ್ಷಗಳನ್ನು ಇಟ್ಟರು ಎಂಬುದಾಗಿ ನೋಡ್ತೇವೆ. ಯಾಕೆ ಎಂಬುದಾಗಿ ನೋಡುವಾಗ
ತಳ್ಳಲ್ಪಟ್ಟಂತ ಈ ದೇವದೂತರು ಸೈತಾನ್ನ ಕಡೆಯವರು ಅದನ್ನ ಹಾಳು ಮಾಡಬಾರ್ದಾಗಿ ಮನುಷ್ಯನಿಗೆ ಉಂಟು ನೋಡು. ಈ ರೀತಿಯಾಗಿ ಒಳ್ಳೇದ್ರ ಕೆಟ್ಟದನ್ನ ಅರಿವನ್ನು ಹುಟ್ಟಿಸೋದಲಿಕ್ಕೆ ಕಾಲಕ್ಕೆ ಮುಂಚಿತವಾಗಿ ಬರುವಂತವನನ್ನ ನೀನು ಕೇಳಬಾರ್ದು ಎಂಬಂತ ದೃಷ್ಟಿಯಲ್ಲಿಟ್ಟು ಅದನ್ನು ಉಂಟು ಮಾಡಿದಾಗ ಅವಳ ಮುಖಾಂತರವಾಗಿ ಅವನು ಅದನ್ನು ತಿಂದು ಪಾಪಿಯಾಗಿ ಆ ಪಾಪದ ಸನ್ನಿಧಿಯಲ್ಲಿ ಪಾಪದ ಜೊತೆಯಲ್ಲಿ ದೇವರು ಉಂಟು ಮಾಡಿದಂತ ಪ್ರತಿ ದಿವಸವೂ ದೇವರವನನ್ನ ಸಂಧಿಸೋದಕ್ಕೆ ಏದೆನ್ ತೋಟಕ್ಕೆ ಬರ್ತಾ ಇದ್ದಂತ ಸಂದರ್ಭದಲ್ಲಿ ದೇವರ ಒಂದು ಘನತೆಗೆ ತೊಂದರೆ ಆಗ್ಬಾರ್ದೆಂದಾಗ ಅದನ್ನ ಅಲ್ಲಿಂದ ಹೊರಗಡೆ ಕಳಿಸ್ತಾರೆ. ಹೊರಗಡೆ ಕಳಿಸುವಾಗ ಈ ನದಿ ಕೂಡ ಒಡೆದು 4 ಭಾಗಗಳಾಯ್ತು ಅಂದಾಗ ನಾನು ಅದನ್ನು ಮುಂದೆ ತಿಳಿಸ್ತೇನೆ ಒಂದ್ ವೇಳೆ ಅವಕಾಶ ಇದ್ರೆ. ಅಸ್ಥಿವಾರದ ಸತ್ಯತೆಗಳು ಎಂಬುದಾಗಿ ಹೇಳುವ ರಕ್ಷಣೆ. ಮಾನವನು ಕೆಟ್ಟು ದೇವ್ರಿಗೆ ಗೊತ್ತಿತ್ತು. ಆತನ ಪ್ರೀತಿ ಪಟ್ಟು ತನ್ನ ಆತ್ಮವನ್ನು ಕೊಟ್ಟು ಉಂಟು ಮಾಡಿ ತನ್ನಂತೆಯೇ ಉಂಟು ಮಾಡಿದಂತ ತಂದೆ ಮಗ ಪರಿಶುದ್ಧ 3 ಆತ್ಮಗಳನ್ನ ಆತನಿಗೆ ಕೊಟ್ಟು ಆತನ ಕಳಿಸಿದಾಗ ಆತನು ಎಲ್ಲಿ ಸೈತಾನ್ನ ಕೈಗೆ ಬಿದ್ದು ಹಾಳಾಗ್ತಾನೋ ಎಂಬುದಾಗಿ ಆತನು ಕೃಪೆಯನ್ನ ಕೊಟ್ಟ. 4 ಭಾಗಗಳಲ್ಲಿ ಒಂದು ಕೃಪೆ ಎಂಬುದಾಗಿ ನಾವು ನೋಡ್ತೇವೆ. ಇರ್ಲಿ, ಅದ್ ಮುಂದೆ ನಾವು ನೋಡೋಣ. ಮತ್ತೆ ಅಲ್ಲಿಂದ ಆ 4 ಭಾಗಗಳಲ್ಲಿ ಒಂದೊಂದರಲ್ಲೂ ಕೊಡ್ತಾ ಇದ್ದಾನೇನು. ಮೊದಲನೇದಾಗಿ ರಕ್ಷಣೆ, ಎರಡನೇದಾಗಿ ಆ ರಕ್ಷಿಸಲ್ಪಟ್ಟಂತ ಒಬ್ಬ ವಿಶ್ವಾಸಿ ಹೇಗೆ ಪಾಪ ಮಾಡೋ ಸಾಧ್ಯತೆ ಎಂಬುದನ್ನ ಪಾಪದಿಂದ ಬಿಡುಗಡೆ ಹೊಂದಲಿಕ್ಕಾಗಿ ಕೃಪೆ ಮತ್ತು ರಕ್ತವನ್ನ ಜೊತೆಯಲ್ಲಿ ಕೊಟ್ಟು, ಅದಾದ ನಂತರ ಮುಂದೆ ಆತನು ದೇವರನ್ನ ಬಳಿಗೆ ಹೋಗ್ಲಿಕ್ಕೆ ರಾಜಾದೇ ರಾಜನಾದಂತ ಯೇಸು ಕ್ರಿಸ್ತನ ಜೊತೆಯಲ್ಲಿ 24ನೇ ಕೀರ್ತನೆಯಲ್ಲಿ ಹೋಗುವಂಥದ್ದು ನೋಡ್ತೇವೆ. ಹೌದು, 23, 22, 23, 24 ಎಂಬುದಾಗಿ ಅಧ್ಯಾಯಗಳನ್ನು ಮಾಡಿದಂಥವ್ರು ಯಾರು ಎಂಬುದಾಗಿ ನೋಡುವಾಗ ಇದರ ಚರಿತ್ರೆಗಳಲ್ಲಿ ಹೀಗಿದೆ. 1227ರಲ್ಲಿ ಒಬ್ಬ ಸತ್ಯವೇದ ಪಂಡಿತರು ಬಿಷಪ್ ಸ್ಟೀಫನ್ ಲಾಂಗ್ಟನ್ ಎಂಬಂಥವ್ರು ಅದನ್ನ ಅಧ್ಯಾಯಗಳನ್ನಾಗಿ ಮಾಡಿದ್ರು. ಹಿಂದೆ ಅಧ್ಯಾಯಗಳಿರಲಿಲ್ಲ, ವಚನಗಳಿರಲಿಲ್ಲ, ಹಾಗಾಗಿ ಇತ್ತು. ಅದರಲ್ಲಿ ಕೆಲವನ್ನ ಹಾಳು ಮಾಡಿದ್ರು, ಕೆಲವು ಸಿಕ್ತು, ಕೆಲವರು ಬೇರೆಯವರು ಸೈತಾನ ಬೇರೆಯವರ ಕೈಗೆ ಸಿಗುವಂತೆ ಮಾಡಿದ. 1227ರಲ್ಲಿ ಅಧ್ಯಾಯ ಮಾಡಿದಾಗ ಈ ಅಧ್ಯಾಯಗಳು 22, 23, 24 ಮಾಡಲ್ಪಟ್ಟು, ಅದಕ್ಕೆ ಮೊದಲು ಅದೆಲ್ಲ ಒಂದೇ ಆಗಿತ್ತು. ಪ್ರಿಯರೇ, ಇದನ್ನ ಕುರಿತು ಆಲೋಚನೆ ಮಾಡುವಾಗ ಈ ಅಧ್ಯಾಯದಲ್ಲಿರುವಂತ ಅಂಶಗಳು ದೇವರು ನೇಮಿಸಿ ಮನುಷ್ಯನಿಗೆ ಕೊಟ್ಟರು. ಅದು ಮೊದಲೇ ಸುಮಾರು ಕೀರ್ತನೆಗಳಲ್ಲಿ ನಾವು 23ನೇ ಕೀರ್ತನೆ ಓದುವಾಗ 22, 23, 24ನೇ ಕೀರ್ತನೆ ಸುಮಾರು ಕ್ರಿಸ್ತನಿಗಿಂತ 1000 ವರ್ಷದ ಹಿಂದೆಯೇ ಬರೆಯಲ್ಪಟ್ಟಿತ್ತು. ಪವಿತ್ರ ಆತ್ಮ ಪ್ರೇರೇಪಿತನಾಗಿ ಬರೆದಂತ ದಾವೀದನು ನಾವು ಆಳವಾಗಿ ನೋಡುವಾಗ ಸತ್ಯವೇದದಲ್ಲಿ ದೇವರಿಗೆ ವಿಧೇಯನಾಗಿ ಹೋದಂಥವ್ರು ಅನೇಕರಿದ್ರು. ಸೌಲನಿದ್ದ, ಆತನು ಆರಂಭದಲ್ಲಿ ತನ್ನನ್ನು ತಗ್ಗಿಸಿಕೊಂಡು ರಾಜನಾದ ನಂತರ ದೇವರನ್ನ ಮರ್ತ. ಮತ್ತೆ ಏಲಿಯನ್ನ ನೋಡ್ತೇವೆ. ಏಲಿಯನ್ನು ದೇವರ ಯಾಜಕನಾಗಿದ್ದಾಗೆ ಮಕ್ಕಳನ್ನ ಬೆಳೆಸಲಿಲ್ಲ ಸರಿಯಾಗಿ. ಅದು ಆತನ ಕಡೆಯಲ್ಲಿ ಕುತ್ತಿಗೆ ಮುರ್ಕೊಂಡು ಆತನ ಸತ್ತ. ಹೀಗೆ ಒಬ್ಬೊಬ್ಬರನ್ನ ನೋಡುವಾಗ ದಾವೀದನಿಗೂ ಅದೇ ಸ್ಥಿತಿ ಆಯ್ತು. ಆತನು ಒಳ್ಳೆಯ ಸ್ಥಿತಿಯಲ್ಲಿರುವಾಗ, ಆತನು ರಿಟೈರ್ಡ್ ಆಗುವಾಗ, ಅಥವಾ ಆತನು ಮುಪ್ಪಿನಲ್ಲಿ ಆತನು ಸಾಯೋದಕ್ಕಿಂತ ಮುಂಚಿತವಾಗಿ ಸೊಲೊಮೋನಿಗೆ ದೇವರ ಅಪ್ಪಣೆಯ ಮೇಲೆ ಸೊಲೊಮೋನಿಗೆ ರಾಜ್ಯವನ್ನು ಕಟ್ಟಿದ. ಸೊಲೊಮೋನ್ ಬಹಳ ಜ್ಞಾನಿಯಾಗಿ ಆತನು ಬರೆದಂತ ಜ್ಞಾನೋಕ್ತಿಗಳು. ಆದರೆ ಜ್ಞಾನೋಕ್ತಿಗಳನ್ನು ಬರೀತಾ ಮುಗಿಸುವಾಗ ಸರಿಯಾಗಿ ನಾವು ಗಮನಿಸೋದಾಗಿದ್ರೆ ಆತನು ಜ್ಞಾನ, ತಿಳುವಳಿಕೆ ಮತ್ತು ವಿವೇಕ 3ನ್ನೂ ಇಟ್ಟುಕೊಳ್ಳುವುದಿಲ್ಲ. ಆತನ ಕಡೆಯಲ್ಲಿ ನಾನು ಅದನ್ನು ಸಂಕ್ಷಿಪ್ತವಾಗ್ತೇನೆ, ಇನ್ನೊಂದ್ಸರಿ ಅದನ್ನ ಹೇಳುವಾಗ ವಿವರ ತಿಳಿಸ್ತೇನೆ. ಅವನಿಗೆ ಜ್ಞಾನವನ್ನ ಕುರಿತಾಗಿ ತಿಳಿಸ್ತಾ ಪರಮಗೀತಗಳು ಮತ್ತೆ ಪ್ರಲಾಪಗಳಲ್ಲಿ ನೋಡುವಾಗ ಅದರಲ್ಲಿ ನಾವು ಹೀಗೆ ನೋಡ್ತೇವೆ. ಪ್ರಲಾಪಗಳಲ್ಲಿ ಬರುವಾಗ ಆತನ ಏನ್ ಮಾಡ್ತಾನೆ, ದೇವರನ್ನ ಬಹಳ ಮಹಿಮೆ ಪಡಿಸಿ ಆತನ ಜ್ಞಾನವನ್ನು, ಆತನ ಆರಾಧನೆ ಮಾಡುವಂಥದ್ದು, ಆತನನ್ನ ಸ್ತುತಿಸುವಂಥದ್ದೆಲ್ಲ ತಿಳಿಸ್ತಾ ಪ್ರಲಾಪಗಳಲ್ಲಿ ಪ್ರಸಂಗಿಗಳ ಪುಸ್ತಕದಲ್ಲಿ ಆತನು ವ್ಯರ್ಥ ಎಂದಾಗ ಅವನು ಕಲ್ದಿದ್ದೆಲ್ಲ ವ್ಯರ್ಥ, ಅವನು ಮಾಡಿದಂಥದ್ದೆಲ್ಲ ವ್ಯರ್ಥ ಎಂಬುದಾಗಿ ನಾವು ನಾನು ಬಹಳ ಲಘುವಾಗಿ ಹೇಳ್ತೇನೆ. ನಿಧಾನವಾಗಿ ಅದನ್ನು ನೀವು ಓದುವುದಾದ್ರೆ ಗೊತ್ತಾಗ್ತದೆ. ಅದರಲ್ಲಿ ಹೇಳಿ ಕಡೆಯಲ್ಲಿ ಪರಮಗೀತೆಗಳನ್ನು ಕೂಡ ಬರೆದಂಥವನು ಸೊಲೊಮೋನ್. ಅವನು ಬರೆದಿದ್ದು ತನ್ನ ಜ್ಞಾನದಿಂದ ಬಂದ, ಎಲ್ಲಿಯೂ ಯೆಹೋವನ ದೇವರ ಹೆಸರನ್ನು ಮಾಡಲಿಲ್ಲ.
ಅದರಲ್ಲಿ ಆತನ ಜ್ಞಾನವನ್ನ ಒಂದು ಹೆಣ್ಣು ಮತ್ತು ಗಂಡಿನ ವಿಷಯವನ್ನ ಪ್ರಧಾನವಾಗಿಟ್ಟ ಬಹಳ ದಿವಸದವರೆಗೂ ಅದನ್ನ ಪರಿಶುದ್ಧ ಗ್ರಂಥ ಎಂಬುದಾಗಿ ಅವರು ಸ್ವೀಕರಿಸಿರ್ಲಿಲ್ಲ. ಆದ್ರೆ ಅದರಲ್ಲಿ ಅಡಕವಾಗಿರುವಂತ ದೇವರ ಜ್ಞಾನವನ್ನು ತಿಳಿದು ಅದನ್ನ ಪರಮಗೀತೆಗಳು ಎಂಬುದಾಗಿ ಮಾಡಿದ್ರು. ಅದನ್ನು ಕೂಡ ನಾನು ಮುಂದೆ ತಿಳಿಸ್ತೇನೆ. ಯಾಕೆ ನಾನು ಹೇಳಿದೆ ಅಂದ್ರೆ, ದೇವರ ಉದ್ದೇಶ ಈ ಆ ರಕ್ಷಣೆ ಕುರಿತಾಗಿ ತಿಳಿಸುವಾಗ, ಆ ರಕ್ಷಣೆ ಹೊಂದುವಂಥದ್ದು ಹೇಗೆ ಎಂಬುದಾಗಿ ಒಂದು ಆಲೋಚನೆ ಮಾಡುವಾಗ, ಆ ರಕ್ಷಣೆ ಹೊಂದುವುದಕ್ಕಿಂತ ಮುಂಚಿತವಾಗಿ ದೇವರು ಕುರಿಗಳನ್ನ ಆರಿಸ್ಕೊಂಡ, ಕುರುಬನನ್ನ ಆರಿಸ್ಕೊಂಡ. ದೇವರ ಆದಿಯಿಂದ ನೋಡುವಾಗ ಆದಾಮನ ಮಗನಾದಂತ ಒಬ್ಬನು ಆ ಕುರಿಯನ್ನು ದೇವರಿಗೆ ಅರ್ಪಣೆ ಮಾಡಿ ದೇವರಿಗೆ ಮೆಚ್ಚುಗೆ ಆದ ಏಸವನು, ಇನ್ನೊಬ್ಬ ಏಸಾವನು ಯಾಕೋಬನಲ್ಲ, ಹೇಬೆಲ್ನು ಕುರಿಗಳನ್ನ ಸಾಕ್ತಾ ಇದ್ದ. ಆ ಏಸಾವನು ಆತನು ವ್ಯವಸಾಯ ಅದು ಇದು ಮಾಡ್ತಾ ಬೇಟೆ ಆಡ್ತಾ ಇದ್ದ. ಹಾಗಿದ್ರೆ ದೇವರು ಈ ಕುರಿಗಳ ವಿಷಯದಲ್ಲಿ ಮುಂಚಿತವಾಗಿ ಯೋಚನೆ ಮಾಡಿದ್ರು. ಯಾಕಂದ್ರೆ ಮಾನವನು ತಾನು ಸೃಷ್ಟಿಸುವಂತ ಮಾನವನು ಕುರಿಗಳ ಹಾಗೆ, ಆತನು ಯಾವೊಂದು ಸ್ವಂತವಾಗಿ ಬುದ್ಧಿವಿಲ್ಲ, ಸ್ವಂತವಾದ ಶಕ್ತಿ ಇಲ್ಲ. ಆದ್ರೆ ಕುರಿಗಳ ಹಾಗೆ ಒಂದೊಂದು ಅಧ್ಯಾಯದಲ್ಲಿ ತಿಳಿಸ್ತಾ ಬರ್ತಾ ಇದ್ದಾನೆ. ಸತ್ಯವೇದದಲ್ಲಿ ಅನೇಕ ಕಡೆಗಳಲ್ಲಿ ಕುರಿ ವಿಷಯದಲ್ಲಿ ತಿಳಿಸ್ತಾ ಬರುವಾಗ ದೇವರು ಆರಿಸಿಕೊಂಡಿದ್ದು ಕುರುಬನಾದಂತ ದಾವಿದನನ್ನ. ಹಾಗಿದ್ರೆ ದಾವಿದನು ಆತನು ತಪ್ಪು ಮಾಡಲಿಲ್ವಾ? ಮಾಡ್ದ. ಆದ್ರೆ ಆತನು ತಪ್ಪು ಮಾಡಿದಾಗ ದೇವರ ಹತ್ರ ಹೋಗಿ ಕ್ಷಮಾಪಣೆ ಬೇಡದ. ಅಂದ್ರೆ ಅವನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ ದೇವರಿಂದ ತಳ್ಳಲ್ಪಡಬೇಕಾಗಿತ್ತು. ಆದ್ರೆ ಮನಪೂರ್ವಕವಾಗಿ ಪಶ್ಚಾತ್ತಾಪಪಟ್ಟು ದೇವರಿಂದ ಕ್ಷಮಾಪಣೆ ಹೊಂದಿದ. ಆದ್ರೆ ಬೇರೆಯವರು ಹಾಗೆ ಮಾಡ್ಲಿಲ್ಲ. ಅವರು ಬೇರೆಯವರು ಹಾಗೇ ನಶಿಸಿ ಹೋದ್ರು. ಸೌಲನ್ನು ಮತ್ತೆ ಏಲಿಯ ಮುಂತಾದಂಥವ್ರು ನೋಡುವಾಗ ಅವರು ಹಾಗೆ ದೇವರ ಹತ್ರ ಬಂದು ಪಶ್ಚಾತ್ತಾಪ ಪಡ್ಲಿಲ್ಲ. ಆದ್ರೆ 23ನೇ ಕೀರ್ತನೆಯಲ್ಲಿ ನೋಡುವಾಗ ಅದರ ಒಂದು ಸತ್ಯಾರ್ಥವನ್ನು ಸ್ಪಷ್ಟವಾಗಿ ತಿಳಿಸ್ತಾ ಬರ್ತಾನೆ. ಅದು ನಾನು ಮುಂದೆ ತಿಳಿಸ್ತೇನೆ. ನಾವು ಮುಂದೆ ನೋಡುವಾಗ ಹೀಗೆ ನೋಡ್ತೇವೆ. ಒಂದು ಕುರಿ 22ನೇ ಕೀರ್ತನೆಯ ಆ ಬೆಟ್ಟದ ಸಮೀಪದಲ್ಲಿದ್ದು ಆ ಬೆಟ್ಟವನ್ನು ನೋಡ್ತದೆ. ದಾರಿ ತಪ್ಪಿದ ಕೂಲಿ ಯೆಶಾಯ 53:3 ನಾವು ನೋಡುವಾಗ ಅದರಲ್ಲಿ ಹೀಗಿದೆ: ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ದಾರಿಯನ್ನ ಹಿಡಿತಾ ಇದ್ದನು ಎಂಬುದಾಗಿ ಆತನು ಯೆಶಾಯನು ಬರಿತಾನೆ. ಹಾಗಿದ್ರೆ ದಾರಿ ತಪ್ಪಿ ತೊಳಲುವಂತ ಕುರಿಯಾಗಿರುವಂತ ಮನುಷ್ಯನನ್ನ ದೇವರಿಗೆ ಪ್ರೀತಿಯಿಂದ ದೇವರು ಉಂಟು ಮಾಡಿದ ಈ ಮನುಷ್ಯನನ್ನ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದಂತ ಮನುಷ್ಯನು ದಾರಿ ತಪ್ಪಿ ಹೋಗ್ತಾನೆಂಬುದಾಗಿ ಈ ಕುರಿ ಆ ದಾರಿ ತಪ್ಪಿ ಹೋಗುವಾಗ ಆತನಿಗೆ ಆ ಸಂದರ್ಭದಲ್ಲಿ ಸೈತಾನ್ನ ಕಡೆಯಿಂದ ಆತನು 53:6 ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿತಾ ಇದ್ದನು. ನಾವು ಅದನ್ನ ನೋಡುವಾಗ ಪ್ರತಿಯೊಬ್ಬೊಬ್ರು ಅವರವರ ದಾರಿಯನ್ನು ಹುಡುಕ್ತಾ ಇದ್ರು. ಆ ಸಂದರ್ಭದಲ್ಲಿ ಹಿನ್ನೆಲೆ ನೋಡುವಾಗ ನಾವು ನಿಮಗೆ ಆಸಕ್ತಿ ಇದ್ರೆ ನೀವು ಓದಿದ್ರೆ, ನಾವೇಂದ ಹೇಳಿದಂಥವಾಗ 8 ಜನರು. ಆದ್ರೆ 8 ಜನರಲ್ಲಿ ಸಂತತಿಗಳು ಬೆಳೆದಿದ್ದು ನಿಮ್ರೋಧನೆ ಎಲ್ಲ ಸಂತತಿಗಳು ಬಂದು ಎಲ್ಲ ಹೆಚ್ಚಾಯ್ತು. ಆ ಸಂತತಿ ಬೆಳೆದಾಗ ನಿಮ್ರೋಧನೆಂಬ ಮಹಾ ಸಾಹಸಿಯಾದಂತ ಬೇಟೆಗಾರನನ್ನ ದೇವರು ಉಂಟು ಮಾಡಿದ್ರಲ್ಲ, ಅವನು ಮಾಡಿದಂತ ಒಂದು ಕಾರ್ಯ ಬೇರೆ ಚರಿತ್ರೆಗಳ ಮುಖಾಂತರವಾಗಿ ನಾವು ತಿಳಿಬಹುದಾಗಿದೆ ಹಿನ್ನೆಲೆಗಳು. ಅದರಲ್ಲಿ ಅವನು ಒಬ್ಬ ಸೆಮೆರಿಟಿಸ್ ಎಂಬಂತ ಒಬ್ಬ ಸ್ತ್ರೀಯನ್ನ ಮದುವೆ ಆಗ್ತಾನೆ. ಆಕೆ ಬಹಳ ಜಾಣೆಯಾಗಿಯೂ ಬಹಳ ಶೌರ್ಯವುಳ್ಳವರಾಗಿದ್ದು, ಅವಳು ಇವನನ್ನ ಮದುವೆ ಆಗಿ ಗರ್ಭಿಣಿಯ ಸಮಯದಲ್ಲಿ ಆ ಗಂಡನನ್ನ ಕೊಂದಾಕಿ ಜನರಿಗೆ ಹೇಳಲು ನಿಮ್ರೋಧನೆ ನನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತಾ ಇದ್ದಾನೆ ಎಂಬುದಾಗಿ ಹೇಳಿ ಅದನ್ನ ಒಬ್ಬ ಮಗನನ್ನ ಹುಟ್ಟಿಸಿ ಅವನಿಗೆ ಬಸವನ ಒಂದು ಸ್ಥಾನವನ್ನು ಕೊಟ್ಟು ನಾವು ನೋಡ್ತೇವೆ. ಈಗ ಪ್ರಪಂಚದಲ್ಲಿರುವಂತ ಅನೇಕ ಮತಗಳು, ಅನೇಕರ ಆಚರಿಸ್ತಾ ಇರುವಂತ ಅಥವಾ ಪೂಜಿಸ್ತಾ ಇರುವಂತ ಅನೇಕ ಮತಗಳ ಒಂದು ಹಿನ್ನೆಲೆ ನೋಡುವಾಗ ಆ ದಾರಿ ತಪ್ಪಿ ಹೋದಂತ ಈ ಒಂದು ಸ್ಥಿತಿಗೆ ಕಾರಣನಾದಂತ ನಿಮ್ರೋಧನ ಕಡೆಯವರು ಅಥವಾ ಸೆರೆಮೆಟಿಸ್ ಕಡೆಯಾದ ಅವಳು ಎಲ್ಲರಿಗೂ ಒಂದೊಂದು ಸ್ಥಾನವನ್ನು ಕೊಡ್ತಾ ಇದ್ದಾನೆ. ಅದರಲ್ಲಿ ನಮ್ಮ ಇಂಡಿಯಾ ಕೂಡ ಸೇರಿದೆ. ಇಂಡಿಯಾದಲ್ಲಿಂದ ಕೆಲವರು ದೇವತೆಗಳನ್ನ ಪೂಜಿಸ್ತಾ ಇರುವಂತ ದೇವತೆಗಳು ಕ್ರೂರರಾಗಿದ್ರು, ದಯಾಪರರಾಗಿದ್ರು. ಅವರು ಸರಿಯಾದಂತ ದೈವಿಕವಾದ ಸ್ಥಿತಿಯಲ್ಲಿ ಇರಲಿಲ್ಲ. ನಾವು ನೋಡ್ತೇವೆ ಅದನ್ನು ವಿವರವಾಗಿ ನಾವು ಮುಂದಿನ ಸಾರಿ ನೋಡೋಣ. ಹಾಗಿದ್ರೆ
ದೇವರು ಈ ರೀತಿಯಾಗಿ ಮನುಷ್ಯನ ತಪ್ತಾನೆ, ದಾರಿ ತಪ್ತಾನೆ, ಆತನ ಕುರಿ ಎಂಬುದಾಗಿ ತಿಳಿದು ದೇವರು ಕುರುಬನನ್ನಾಗಿ ಅಥವಾ ಕೃಪೆಯನ್ನ ದಯಪಾಲಿಸ್ತದೆ. ಕೃಪೆ ಎಂಬುದಾಗಿ ಹೇಳುವಾಗ ಅದರಲ್ಲಿ ಹೀಗೆ ಹೇಳ್ತೇವೆ, ಒಬ್ಬ ಮನುಷ್ಯನು, ನಾವು ಇನ್ನೂ ವಿವರವಾಗಿ ನಾವು ನೋಡುವಾಗ ಯೆಶಾಯನ ಗ್ರಂಥದಲ್ಲಿ ಅಲ್ಲ ಸತ್ಯದಲ್ಲಿ 2 ಕಡೆಗಳಲ್ಲಿ ನಾವು ನೋಡ್ತೇವೆ. ಏನಂತ ಯೆಶಾಯನ ಗ್ರಂಥದಲ್ಲಿ ನೋಡ್ತೇವೆ, ಮನುಷ್ಯನು ಆ ದೇವದೂತರಿಗಿಂತ ವಿಶೇಷವಾಗಿ ಉಂಟು ಮಾಡಲ್ಪಟ್ಟ ಅಂತ, ಹೌದಲ್ಲ? ಅದರಲ್ಲಿ ಹೀಗೆ ಬರೆದಿದೆ, ನಾನು ರೆಫರೆನ್ಸ್ ನಾನು ನಿಧಾನವಾಗಿ ಹೇಳ್ತೇನೆ. ಅದರಲ್ಲಿ ಹೀಗೆ ಹೇಳ್ತದೆ, ಅವರು ಏನಂತೆ ಊಳಿಗದ ಆತ್ಮಗಳು ಎಂಬುದಾಗಿ. ಅಂದ್ರೆ ಸೇವೆ ಮಾಡುವಂತ ಸೇವಕರು ಯಾರೋ ದೇವದೂತರು. ಆದ್ರೆ ಮನುಷ್ಯರಾದಂತ ನಮಗೆ ಕೃಪೆಯನ್ನ ದಯಪಾಲಿಸಿ ನಮಗೆ ಮಕ್ಕಳು ಎಂಬ ಪದವಿಯನ್ನು ಆತನು ಕೊಟ್ಟ. ನೆನಪಿರ್ಲಿ, ದೇವರು ಮುಂಚಿನಿಂದ ಈ ಕೃಪೆಯ ಯೇಸುಸ್ವಾಮಿಯ ವಿಷಯದಲ್ಲಿ, ಯೇಸುಸ್ವಾಮಿಯ ಕಾರ್ಯದ ವಿಷಯ ಮುಂಚಿನಿಂದ ಹೇಳ್ತಾ ಬಂದ್ರು. ಒಂದು ವೇಳೆ ನೀವು ನನಗೆ ಪ್ರಸಂಗ ಮಾಡು ಎಂಬುದಾಗಿ ಹೇಳಿದ್ರೆ, ಆ ನದಿಯ ಕುರಿತಾಗಿ ಮಾತಾಡುವಾಗ ಬೇಕಾದ್ರೆ ತಿಂಗಳುಗಟ್ಟಲೆ ನಾನು ಮಾತಾಡ್ಲಿಕ್ಕೆ ಸಿದ್ಧ ಇದೆ. ಅಷ್ಟೊಂದು ವಿಷಯಗಳು ನಾವು ಬೇರೆ ಬೇರೆ ರೀತಿಯಿಂದ ನಾವು ಕಲಿಯಬಹುದಾಗಿದೆ. ಅದರ ಮುಖಾಂತರವಾಗಿ ಯೇಸುಸ್ವಾಮಿನೇ ಹೇಳ್ಕೊಟ್ಟಿದ್ದೇನು, ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬುದಾಗಿ. ಅದರ ಅರ್ಥ, ದೇವರನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲದಂತ ಈ ಜನರಿಗೆ ದೇವರನ್ನ ತಂದೆ ಎಂಬುದಾಗಿ ಕರೆಯುವಂತ ಭಾಗ್ಯವನ್ನ ದೇವರು ಕೃಪೆ ಮುಖಾಂತರವಾಗಿ ನಮಗೆ ಕೊಟ್ಟು ಎಂಬುದಾಗಿ ನೋಡ್ತೇವೆ. ಬೇರೆ ಇಲ್ಲಿ ಸ್ವಲ್ಪ ನಾನು ವಿಷಯವನ್ನು ವಿಷಯಿಸ್ತೇನೆ. ಸತ್ಯವೇದದಲ್ಲಿ 5 ಕಾಂಡಗಳಿದೆಲ್ಲ, 5 ಕಾಂಡದಲ್ಲಿ ಧರ್ಮೋಪದೇಶ ಕಾಂಡ ಮತ್ತೆ ಅರಣ್ಯ ಕಾಂಡ ಮತ್ತು ಯಾಜಕ ಕಾಂಡ, ಇದರಲ್ಲಿ ನೋಡುವಾಗ ದೇವರು ತಾನ್ಯಾರು ಎಂಬುದನ್ನು ತಿಳಿಸ್ತಾನೆ. ನಾನೇ ಯೆಹೋವನು, ನಾನೇ ಮಹೋನ್ನತ, ನಾನೇ ಮಹಾಪರಿಶುದ್ಧನು ಎಂಬುದನ್ನ ಪ್ರಕಟಪಡಿಸ್ತಾನೆ. ನಾವು ಅದನ್ನು ಒಂದೊಂದಾಗಿ ನೋಡುವಾಗ, ಯಜ್ಞಗಳನ್ನು ಸಮರ್ಪಿಸುವಾಗ ದೇವ್ರು ಯಾರು ಏನು ಎಂಬುದನ್ನು ತಿಳಿಸ್ತಾನೆ. ಆದ್ರೆ ಮುಂದೆ ಬರುವಾಗ, ಯೆಹೋಶುವನ ಗ್ರಂಥದಿಂದ ಬರುವಾಗ, ಚರಿತ್ರೆಗಳಲ್ಲಿ ಮತ್ತು ಅಲ್ಲಿಂದ ಆಚೆ ಕಿರಿಯ ಪ್ರವಾದಿಗಳಲ್ಲಿ ನೋಡುವಾಗ ಅದು ಯೆಹೋವನು ಎಂಬುದಾಗಿ ಯೆಹೋವನನ್ನು ತೋರಿಸುವಂಥದ್ದು. ಅಂದ್ರೇನು? ಯೆಹೋವನು ಪರಿಶುದ್ಧನು, ಯೆಹೋವನು ನೀತಿವಂತನು, ಯೆಹೋವನು ಜ್ಞಾನಿ, ಹಾಗೆ ಹೀಗೆ ಎಂಬುದು ತೋರಿಸ್ತಾ ಇದ್ದಾರೆ. ಆದ್ರೆ ಈ ಮೊದಲನೇ 6 ಕಾಂಡಗಳಲ್ಲಿ ಪ್ರಪಂಚದಲ್ಲಿ ಯಹೂದ್ಯರು, ಮುಸಲ್ಮಾನರು ಮತ್ತು ಕ್ರೈಸ್ತರು ಕಾಂಡಗಳನ್ನ ನೋಡ್ತಾರೆ. ಅದು ಬಹಳ ಗೌರವ ಕೊಡುವಂಥದ್ದು ಕಾಂಡಗಳು, 5 ಕಾಂಡಗಳು. ಧರ್ಮಶಾಸ್ತ್ರ ಕಾಂಡ, ಯಹೂದ್ಯರು ಅದನ್ನು ಬಹಳ ಪರಿಶುದ್ಧವಾಗಿ ನೋಡ್ತಾರೆ. ಯಾಕೆಂದ್ರೆ ದೇವರು ತನ್ನನ್ನ ಮಹಾಪರಿಶುದ್ಧನೆಂಬಂತ ತೋರಿಸ್ತಾನೆ. ಆದ್ರೆ ಈ ದಿವಸಗಳಲ್ಲಿ ನಾವು ಹೇಳ್ತೇವೆ, ನಮ್ಮ ಪರಲೋಕದಲ್ಲಿರೋ ನಮ್ಮ ತಂದೆಯೇ, ನಿನಗೆ ನಾವು ಸ್ತೋತ್ರ ಮಾಡ್ತೀವಿ, ನೀವು ಆರಾಧನೆ ಮಾಡ್ತೇವೆ ಅಂತ ಹೇಳಿದೆ. ಹೇಗೆ? ನಮಗೆ ಆ 23ನೇ ಕೀರ್ತನೆ ಹತ್ರ ಬರುವಾಗ ಆತನ 2 ಬೆಟ್ಟವನ್ನ ತೋರಿಸ್ತಾನೆ. ಒಂದು ಬೆಟ್ಟ, ಒಂದು ಕಡೆ 1ರಿಂದ 21 ಅಧ್ಯಾಯ, 22ನೇ ಅಧ್ಯಾಯ ಪುಸ್ತಕದಲ್ಲಿ 22ನೇ ಅಧ್ಯಾಯದಲ್ಲಿ ಒಂದು ಕಡೆ ಆರಂಭದಿಂದ 21 ವಚನಗಳಲ್ಲಿ ದೇವರು ಯೇಸುಸ್ವಾಮಿ ಶಿಲುಬೆಯಲ್ಲಿ ಅನುಭವಿಸಿದ ಒಂದೊಂದು ಶ್ರಮವನ್ನ ತಿಳಿಸ್ತಾನೆ. ಅದೇ ಪ್ರತ್ಯಕ್ಷದರ್ಶಿಗಳಾದಂತಹ 4 ಸುವಾರ್ತೆಗಳಲ್ಲಿ ಅಂತ ಒಂದು ಗಾಢವಾದಂತ ಹಿಂಸೆಯನ್ನು ತಿಳಿಸ್ತಾ ಇಲ್ಲ. ಯೇಸುಸ್ವಾಮಿಯನ್ನು ಕತ್ತಿಯಿಂದ ಚುಚ್ಚಿದ್ರು, ಮುಳ್ಳಿಂದ ಕಿರೀಟ ಹಾಕಿದ್ರು ಎಂಬುದಾಗಿ ಹೇಳ್ತೇವೆ. ಆದ್ರೆ ಆತನ ಅನುಭವಿಸಿದಂತ ಒಂದೊಂದು 22ನೇ ಕೀರ್ತನೆಯ 1ರಿಂದ 21 ವಚನದಲ್ಲಿ ಯೇಸುಸ್ವಾಮಿ ಅನುಭವಿಸಿದಂತ ಹಿಂಸೆ ನೋಡ್ತೀವಿ. ಯಾಕೆ? ಯೇಸುಸ್ವಾಮಿ ಪಾಪ ಮಾಡಿದ್ದ? ಇಲ್ಲ. ಯೇಸುಸ್ವಾಮಿ ಪಾಪ, ಈ ತಪ್ಪಿ ಹೋದಂತ ಕುರಿಯನ್ನ ಕರ್ತನ ಬಳಿಗೆ ಬಂದು ಕೃಪೆಯಲ್ಲಿ ನಡೆಸಬೇಕೆಂಬುದಾಗಿ ಆತನ ಅಂಶಪಟ್ಟ. ಮತ್ತು 22ನೇ ವಚನದಿಂದ 32ನೇ ವಚನದವರೆಗೂ ಆತನ ಪುನರುತ್ಥಾನದ ಕುರಿತಾಗಿ ತಿಳಿಸ್ತಾನೆ. ದಯಮಾಡಿ ನಿಮಗೆ ಸಮಯ ಇದ್ದಾಗ 2 ಭಾಗಗಳನ್ನಾಗಿ ನೀವು ಮಾಡಿ, ಅದಕ್ಕೊಂದು ಚಿತ್ರವನ್ನು ನಾನು ಇವರಿಗೆ, ಸೈಮನ್ ಅವರಿಗೆ ಕಳಿಸಿದ್ದೇನೆ. ಅದನ್ನ ಒಂದು ವೇಳೆ ಕಾಪಿ ನಿಮಗೆ ಬೇಕಿದ್ರೆ ತರಿಸ್ಕೊಂಡ್ರೆ ನೀವು ಅದರಿಂದ ನಾನು ಮಾಡಿರುವಂತ ಚಿತ್ರವನ್ನು ನೋಡ್ತೀರ. ಹಾಗಿದ್ರೆ 22ನೇ ಕೀರ್ತನೆಯನ್ನ ಅದು ಏನಂತ ಸೂಚಿಸ್ತದೆ ಎಂಬುದಾಗಿ ಹೇಳಿದ್ರೆ, ದೇವರ ದೃಷ್ಟಿಯಲ್ಲಿ ಪಾಪ ಮಾಡಿದಂಥವರು, ದೇವರ ಬಳಿಗೆ ಹೋಗಲಾರ್ದಂಥವ್ರಿಗೆ ದೇವರು ಕೊಡುವಂತ ಒಂದು ಶ್ರೇಷ್ಠವಾದಂತ ಭಾಗ್ಯ ಯಾರ್ಯಾರು ಆತನನ್ನು ಅಂಗೀಕರಿಸ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು ಎಂಬುದಾಗಿ. ಅವರು ನೀತಿವಂತರು ಎಂಬಂತ ಹೆಸರನ್ನು ಪಡಿತಾರೆ, ಮಾಡಿದ್ದು ಕೃಪೆಯ ಮುಖಾಂತರವಾಗಿ. ಆ ಕೃಪೆ ಸಿಕ್ಕಿದ್ದು ಮತ್ತು ಆ ರಕ್ಷಣೆ ಸಿಕ್ಕಿದ್ದು ಮಾನಸಾಂತರ ಪಟ್ಟು. ಹಾಗಿದ್ರೆ ಅಸ್ತಿವಾರದ ಸತ್ಯತೆ ಈ 3 ಪ್ರಾಮುಖ್ಯವಾದ ಅಂಶಗಳನ್ನು ಕೊಡುವುದ್ರ ಮುಖಾಂತರವಾಗಿ ಮಾನಸಾಂತರ ಪಟ್ಟು ದೇವರ ಕುರಿಮರಿ ಎಂಬುದಾಗಿ ಹೇಳಿಕೊಳ್ಳುವಂತ ಒಂದು ಸ್ಥಿತಿಗೆ ತರ್ತದೆ. ಆಲೋಚನೆ ಮಾಡಿ, ಅಸ್ಥಿವಾರದಲ್ಲಿ ಹಾಕಿರುವಂತ ಅಸ್ಥಿವಾರ ಕ್ರಿಸ್ತನೇ.
ನಾವು ಇನ್ನು ಬೇರೆ ಬೇರೆ ಅನೇಕ ಕಡೆಗಳಲ್ಲಿ ನಾವು ನೋಡಿದ್ರೆ ನೀವು ಸತ್ಯವೇದನ ಆಳವಾಗಿ ತಿಳಿದಂಥವ್ರು, ನಾನು ಅದನ್ನು ವಿವರಿಸ್ತಾ ಒಂದೊಂದನ್ನು ವಿವರಿಸ್ಲಿಕ್ಕೆ ಸಮಯ ಇಲ್ಲ. ಆದ್ರೆ ಆಳವಾಗಿ ತಿಳಿದಂಥವ್ರು, ನನಗೆ ಕೊಟ್ಟಂತ ಸಮಯ ಕೂಡ ಮುಗಿತಾ ಬಂತು, ನಾನು ಇದರಲ್ಲಿ ಮುಗಿಸ್ ಅಸ್ಥಿವಾರದ ಸತ್ಯತೆಗಳು ಯಾವುದು? 3: ರಕ್ಷಣೆ, ಕೃಪೆ ಮತ್ತು ಮಾನಸಾಂತರ. ಹಾಗಿದ್ರೆ ನಾವು ಸತ್ಯವೇದವನ್ನ ಮತ್ತು ಪ್ರಾರ್ಥನೆ ಅದನ್ನ ನೋಡುವಾಗ ಅದರಲ್ಲಿ 2ನೇ ಭಾಗವನ್ನು ನಾವು ನೋಡ್ತೇವೆ. ಯಾವುದರಲ್ಲಿ? ಈ ಬಹಳ ಪ್ರಾಮುಖ್ಯವಾದಂತ ಸತ್ಯತೆ. ಮೊದಲನೇದು ಅಸ್ಥಿವಾರದ ಸತ್ಯತೆ, 2ನೇದು ಪ್ರಾಮುಖ್ಯವಾದಂತ ಸತ್ಯತೆ. ಅದರಲ್ಲಿ ನಾವು ಸತ್ಯವೇದ, ಪ್ರಾರ್ಥನೆ ಮತ್ತು ಪವಿತ್ರಾತ್ಮನು ಮತ್ತು ಅದರಲ್ಲಿ ಸೇವೆ ಎಲ್ಲದ ವಿಷಯವಾಗಿ ನಾವು ನೋಡ್ತೇವೆ. ಅದನ್ನು ನಾವು ಮುಂದಿನ ಸಾರಿ ನೋಡೋಣ. ಈಗ ಸದ್ಯದಲ್ಲಿ ನಾವು ತಿಳಿದಿರುವಂಥದ್ದು ಹೀಗೆ ಏನಂತ, ದೇವರು ಸತ್ಯವೇದವನ್ನು ನಮ್ಗೆ ಕೊಟ್ಟು ಅದರಲ್ಲಿ ಮೊದಲನೇ 6 ವಚನಗಳಲ್ಲಿ ದೇವರ ಸೃಷ್ಟಿ, ದೇವರು ಭೂಮಿಯನ್ನ ಕ್ರಮವಿಲ್ಲದಂತ ಭೂಮಿಯನ್ನು ಸರಿಪಡಿಸಿದ ನೋಡ್ತೇವೆ 6 ದಿವಸಗಳಲ್ಲಿ. ಮೊದಲನೇ ದಿವಸದಲ್ಲಿ ಬೆಳಕು ಕತ್ತಲೆಯನ್ನು ಬೇರ್ಪಡ್ಕೊಂಡು, ಹಾಗಿದ್ರೆ 1 ದಿವಸದಲ್ಲಿ ಅಷ್ಟೆಲ್ಲ ಮಾಡಿದ್ರ? ಹೌದು. ಕರ್ತನ ದೃಷ್ಟಿಯಲ್ಲಿ 1 ದಿವಸ ಎಂಬುದಾಗಿ ಹೇಳುವಾಗ ಬರೀ 24 ಗಂಟೆಗಳಲ್ಲ, 1 ದಿವಸನ 1000 ವರ್ಷಗಳಿಗೆ ಗುರ್ತು ಎಂಬುದಾಗಿ ಸತ್ಯದಲ್ಲಿ ಬರೆಯಲ್ಪಟ್ಟು, ನಾನು ವಿವರನ್ನು ತೆಗೆದು ಹೇಳಲಿಕ್ಕೆ ಸಮಯ ಇಲ್ಲ. 2ನೇ ದಿವಸದಲ್ಲಿ ಆಕಾಶ ಮತ್ತು ಭೂಮಿಯನ್ನ ಕ್ರಮಪಡಿಸಿದ್ರು. 3ನೇ ದಿವಸದಲ್ಲಿ ನೆಲ ಮತ್ತು ಒಣನೆಲ, ಗಿಡ ಮರಗಳನ್ನು ಸೃಷ್ಟಿ ಮಾಡಿದ್ರು. 4ನೇ ದಿವಸದಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿ ಮಾಡಿದ್ರು. 5ನೇ ದಿವಸದಲ್ಲಿ ಪಶು ಪಕ್ಷಿಗಳನ್ನು ಸೃಷ್ಟಿ ಮಾಡಿದ್ರು. 6ನೇ ದಿವಸದಲ್ಲಿ ಮಾನವನ ರೂಪಿಸಿದ್ದು. ಹಾಗಿದ್ರೆ 3 ಆದಮನ ಆಯಸ್ಸು ಆ 6ನೇ ದಿವಸದಿಂದ ಕೌಂಟ್ ಆಗ್ತದೆ. ಕೌಂಟ್ ಆಗಿ ಈಗ ನಮಗೆ ಸತ್ಯದಲ್ಲಿ ಕೊಟ್ಟಿರುವಂತ 900 ಚಿಲ್ಲರೆ ವರ್ಷಗಳು ಆದಾಮನಿಗೆ ವರ್ಷ ಆಗಿತ್ತು ಎಂಬುದಾಗಿ. ಅದು ಯಾವಾಗಿಂದ ಶುರುವಾಗಿದ್ದು ಅಂದ್ರೆ ಈ ಯಾವುದು ಈ ನದಿಯಿಂದ ಯಾವುದು ಹೊರಗಡೆ ತಳ್ಳಲ್ಪಟ್ಟ ಏದೆನ್ ತೋಟದಿಂದ ತಳ್ಳಲ್ಪಟ್ಟಂತ ಮನುಷ್ಯನ ಲೆಕ್ಕ ಅದು. ಪ್ರಿಯರೇ, ನಾನೊಂದು ವೇಳೆ ಹೇಳುವಂಥದ್ದು, ನನಗೆ ವಯಸ್ಸಾಯ್ತು, ನನಗೆ ಸ್ಪಷ್ಟವಾಗಿ ಸತ್ಯವೇದನ್ನು ಹುಡುಕುವಂತ ವ್ಯವಧಾನ ಇಲ್ಲ. ಅದರಿಂದ ನಾನು ಸಮಯ ಆಗಿರೋದ್ರಿಂದ ಹೇಳಿ, ಯಾರೋ ಏನೋ ಹೇಳ್ತಾ ಇದ್ರು. ನಿಮಗೆ ನಾನು ಮುಗಿಸ್ತಾ ಇದ್ದೇನೆ. ನಿಮಗೆ ಎಲ್ಲಿವರೆಗೆ ನಾನು ವಿವರಿಸಿದ್ದೇನೆ ಗೊತ್ತಿಲ್ಲ. ನಾನು ಬಹಳ ರಫ್ ಆಗಿ ಮೊದಲನೇ ದಿವಸ ಆಗಿದ್ರಿಂದ ಬಹಳ ರಫ್ ಆಗಿ ನಾನು ನಿಮಗೆ ಹೇಳಿದ್ದೇನೆ. ಆದ್ರೆ ಇನ್ನೂ ಆಳವಾಗಿ ತಿಳಿಸುವಾಗ ಇನ್ನೂ ಬಹಳ ಇದೆ ಹೇಳಲಿಕ್ಕೆ. 23ನೇ ಕೀರ್ತನೆಗೆ ನಾವು ಬಂದಿಲ್ಲ. 22ನೇ ಕೀರ್ತನೆಯಲ್ಲೇ ಇದ್ದೇವೆ. ಇನ್ನು 22ನೇ ಕೀರ್ತನೆಯಲ್ಲೇ ಇನ್ನು ನಾವು ಯೇಸು ಕ್ರಿಸ್ತನು ನಮ್ಮ ಪಾಪ ಪರಿಹಾರಕ್ಕಾಗಿ ನಮಗೆ ನೀತಿವಂತರು ಎಂಬಂತ ನಿರ್ಣಯ ಕೊಡ್ಲಿಕ್ಕಾಗಿ ಎಷ್ಟೆಲ್ಲ ಶ್ರಮ ವಹಿಸಿದನು ಎಂಬುದಾಗಿ ನಾವು ಅದನ್ನ ವಿವರವಾಗಿ ನಾವು ನೋಡ್ಬೋದಾಗಿದೆ. ದಯಮಾಡಿ ನೀವು ತಿಳಿದಂಥವ್ರು, ಕಲ್ತಂಥವ್ರು, ಸತ್ಯವೇದ ಅಧ್ಯಯನ ಮಾಡಿದಂಥವ್ರು, ನೀವು ಒಂದೊಂದು ವಚನವನ್ನ ಧ್ಯಾನ ಮಾಡುವಾಗ ಹೆಚ್ಚಿನ ವಿಷಯ ಸಿಗ್ತದೆ. ಪ್ರಿಯರೇ, ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಯಾಕೆಂದ್ರೆ ಸಮಯ ಆಗ್ತಾ ಇದೆ. ನನಗೆ ಇಷ್ಟು ಬೇಗ ಸಮಯ ಆಯ್ತು ಎಂಬುದಾಗಿ ಗೊತ್ತಿಲ್ಲ. ಹಾಗಿದ್ರೆ ಒಂದು ವಿಷಯ ತಿಳಿಯೋಣ. ಹಳೆ ಒಡಂಬಡಿಕೆಯ ಕಾಲ 400 ವರ್ಷಗಳು. ಅದರಲ್ಲಿ 3600 ವರ್ಷಗಳ ವಿವರ ಇದೆ ಹಳೆ ಒಡಂಬಡಿಕೆಯಲ್ಲಿ. ಆದಿಕಾಂಡದಿಂದ ಮಲಾಖಿ ಗ್ರಂಥವರೆಗೆ 3600 ವರ್ಷಗಳು. ಮಲಾಖಿಯಿಂದ ಮತ್ತಾಯನ ಸುವಾರ್ತೆ 400 ವರ್ಷಗಳು, ಕತ್ತಲೆಯ ವರ್ಷಗಳು ಎಂಬುದಾಗಿದೆ. ಸತ್ಯಗಳ ವಿಭಜನೆ ಏನಂದ್ರೆ, ಅಸ್ಥಿವಾರದ ಸತ್ಯಗಳು, ಪ್ರಾಮುಖ್ಯವಾದ ಸತ್ಯತೆಗಳು, ಮುಖ್ಯ ಸತ್ಯತೆಗಳು, ಮುಖ್ಯವಲ್ಲದಂತಹ ಸತ್ಯಗಳು ಎಂಬುದಾಗಿ 4 ವಿಧವಾದಂತಹ ಸತ್ಯತೆಗಳಿದೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಕಲಿಯುವಾಗ ನಾವು ನಿಜವಾಗಿ ಇತರರಿಗೆ ತಿಳಿಸೋದು. ಅದೇ ಸಮಯದಲ್ಲಿ ನಾವು ಮಕ್ಕಳಿಗೆ, ಹೊಸದಾಗಿ ಕರ್ತನನ್ನು ತಿಳಿದಂಥವ್ರಿಗೆ ಸ್ಪಷ್ಟವಾಗಿ ತಿಳಿಸ್ಬೋದಾಗಿದೆ. ಯಾಕೆಂದ್ರೆ ಈಗಿನ ದಿವಸದಲ್ಲಿ ಸತ್ಯವೇದ ಕೈಯಲ್ಲಿಟ್ರೆ ಅದು ಓದಿದ್ರೆ ಪ್ರಯೋಜನ ಆಗ್ತದೆ, ಓದಿದ್ರೆ ನಮ್ಗೆ ಅರ್ಥ ಆಗ್ತದಿಲ್ಲ. ಅದನ್ನ ಸರಿಯಾದ ರೀತಿಯಲ್ಲಿ ಪವಿತ್ರಾತ್ಮನಿಗೆ ಅನುಸಾರವಾಗಿ ನಾವು ಧ್ಯಾನ ಮಾಡುವುದಾಗಿದ್ರೆ, ಅಥವಾ ತಿಳಿದಂತ ದೇವರ ಸೇವಕರುಗಳಿಂದ ವಿವರಗಳನ್ನು ತಿಳಿಯುವುದಾಗಿದ್ರೆ ಅದರ ಸುಸ್ಪಷ್ಟ ಸತ್ಯತೆ ನಮಗೆ ಗೊತ್ತಾಗ್ತದೆ. ಹಾಗಿದ್ರೆ ಕೆಲವರು ಹೇಳ್ಬೋದು, ಸ್ವಾಮಿಯನ್ನು ಅಂಗೀಕರಿಸಿದ ಕೂಡಲೇ ನಾವು ಪಾಪ ಪರಿಹಾರ ಆಗ್ತಾ. ಹೌದು, ಪಾಪದ ಸಂಬಳವಾದಂಥ ನರಕದಿಂದ ಬಿಡುಗಡೆ ಆಗ್ತದೆ. ಅದೇ ಸಮಯದಲ್ಲಿ ನಾವು ಇನ್ನೂ ಕುರಿಗಳೇ. ಅದರಲ್ಲಿ 4 ವಚನಗಳಲ್ಲಿ ನಾವು ಆತನಿಗೆ ಮೆಚ್ಚುಗೆ ಆಗುವಂತ ರೀತಿಯಲ್ಲಿ ಒಂದೊಂದು ಅಂಶದಲ್ಲಿ ನಾವು ನಡಿಬೇಕಾಗಿದೆ. ಯಾಕೆಂದ್ರೆ ಮಧ್ಯದಲ್ಲಿ ನಮಗೆ ಆತನು ತನ್ನ ಏನಂತೆ ಹಲೋ, ಯಾರೇನು ಹೇಳ್ತಾ ಇದಾರೆ? ಕ್ಷಮಿಸಿ, ದಯಮಾಡಿದೆ. ಆತನು
ನಮ್ಮನ್ನ ಹ್ಮ್ ಪ್ರಾಣವನ್ನು ಉಜ್ಜೀವಿಸ ಮಾಡ್ತಾನೆ. ಯಾಕೆಂದ್ರೆ ನಾವು ಆತನ ಸನ್ನಿಧಿಯಲ್ಲಿ ಆತನ ಜೊತೆಯಲ್ಲಿ ನಡೀಲಿಕ್ಕೆ. 2ನೇ ವಚನದಲ್ಲಿದೆ, ಆತನು ಆ ನನ್ನ ಪ್ರಾಣ ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಡೆಸ್ತಾನೆ ಎಂಬುದಾಗಿದೆ. ಹಾಗಿದ್ರೆ ಆ ತನ್ನ ಹೆಸರು ನೀತಿ ಮಾರ್ಗದಲ್ಲಿ ನಡಿಲಿಕ್ಕೆ ಉಂಟಾಗುವಂತ ಎಡರು ತೊಡರುಗಳಲ್ಲಿ ದೇವರು ಪಾಪದ ಶಕ್ತಿಯಿಂದ ಬಿಡುಗಡೆ ಮಾಡ್ತಾನೆ. ಮೊದಲನೇದು ನೀತಿವಂತರೆಂಬ ನಿರ್ಣಯ, 2ನೇದು ಪಾಪದ ಶಕ್ತಿಯಿಂದ ನಮಗೂ ಬಿಡುಗಡೆ. ಆದ್ರೆ 5ನೇ 6ನೇ ವಚನದಲ್ಲಿ ನೋಡುವಾಗ ಅದರಲ್ಲಿ ಸಂಪೂರ್ಣವಾಗಿ ವೈರಿಗಳ ಮುಂದೆ ನನಗೋಸ್ಕರ ಔತಣವನ್ನು ಸಿದ್ಧಪಡಿಸ್ತಾನೆ, ನನ್ನ ತಲೆಗೆ ತೈಲವನ್ನು ಹಚ್ತಾನೆ ಎನ್ನುವಾಗ ಅದರಲ್ಲಿ ದೇವರ ಪರಿಪೂರ್ಣ ಸಂರಕ್ಷಣೆಯಲ್ಲಿದ್ದೆ ಶುಭವು ಕೃಪೆಯು ನಿಶ್ಚಯವಾಗಿ ನನ್ನನ್ನು ಯಾವಾಗಲೂ ಹಿಂಬಾಲಿಸು ಎಂಬುದಾಗಿ ಹೇಳಿ, ಈ ಕುರಿ ನೆಲವನ್ನು ನೋಡ್ಕೊಂಡು ನಡೆಯುವಂತ ಕುರಿ 24ನೇ ಕೀರ್ತನೆ ಕಡೆಗೊಂಡಿರುತ್ತೆ. ಅಲ್ಲಿ ಹೀಗಿದೆ ಏನಂತೆ, ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನ ಕದಗಳೇ ತೆರೆದುಕೊಂಡಿರ್ರಿ, ಮಹಾಪ್ರಭಾವವುಳ್ಳ ಅರಸನು ಆಗಮಿಸ್ತಾನೆ ಎಂಬುದಾಗಿ ಆ ಪ್ರಭಾವವುಳ್ಳ ಅರಸನನ್ನ ಕಂಡು ಆತನ ಜೊತೆಯಲ್ಲಿ ನಾವು ಪರಲೋಕಕ್ಕೆ ಹೋಗುವಂತಹ ಕಾರ್ಯ. ಅಂದ್ರೇನು? 3 ವಿಧವಾದಂತ ರಕ್ಷಣೆ. ಒಂದು ಪಾಪದ ಸಂಬಳವಾದಂತ ನರಕದಿಂದ ಬಿಡುಗಡೆ, 2ನೇದು ಪಾಪದ ಶಕ್ತಿಯಿಂದ ಬಿಡುಗಡೆ, 3ನೇದು ಪಾಪದ ಸಮ್ಮುಖದಿಂದ ಬಿಡುಗಡೆ. ಈ 3 ಸತ್ಯಾರ್ಥಗಳನ್ನ ನಾವು ವಿವರವಾಗಿ ನಾವು ತಿಳಿಲಿಕ್ಕೆ ಹೋಗೋಣ. ದೇವ್ರ ಚಿತ್ತ ಇದ್ರೆ. ಇಲ್ಲಿವರೆಗೆ ನೀವು ಕೇಳಿದ್ದಕ್ಕಾಗಿ ನಿಮಗೆ ವಂದನೆ.